ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮ ಶುರು ಮಾಡಬೇಕು. ಗುರುವಾರದ ಗೃಹಿಣಿಯರ ವಿಶೇಷವಾದಂಥ ವಿಶೇಷವಾದ ಕಾರ್ಯಕ್ರಮಕ್ಕೆ ವಿಶೇಷವಾದ ಜನಗಳು ಬಂದಿದ್ದಾರೆ. ವಿಶೇಷವಾದ ಅವರ ಮನೆ ಕೈರುಚಿಗಳನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಒಬ್ಬೊಬ್ಬರನ್ನೇ ಕರೆದಿ ಅವ್ರ ಮನೆ ಕೈರುಚಿ ನೋಡೋಣ. ಮೊದಲನೇದಾಗಿ ಬಂದಿದ್ದಾರೆ. ನಮಸ್ಕಾರ ಮೇಡಮ್, ಬನ್ನಿ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಮಾನಸ. ಮಾನಸ, ಎಲ್ಲಿಂದ? ಬ್ಯಾಂಗ್ಳೂರ್. ಏನ್ ಮಾಡ್ಕೊಂಡಿದ್ದೀರಾ? ವರ್ಕ್ ಮಾಡ್ತಿದ್ದೀನಿ. ಎಲ್ಲಿ? MG ರೋಡ್ ಹತ್ರ. MG ರೋಡ್ ಹತ್ರ? ಟ್ರಿನಿಟಿ ಸರ್ಕಲ್. ಓಕೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 5.5 months. 5.5 months ಆಯ್ತಾ? ಓಕೆ. ಮೊದಲಿದ್ರಿ ಮೈಸೂರಿನಲ್ಲಿ ಹುಟ್ಟಿ ಬೆಳೆದಿದ್ದೆಲ್ಲ ನೀವು? ಅಲ್ಲೇ. ಓಕೆ. ಓದಿದ್ದೆಲ್ಲ ಮೈಸೂರು ಟೆರಿಷಿಯನ್ ಹೈಸ್ಕೂಲ್ ಟೆರಿಷನ್ ಅಲ್ಲಿ ಇಂಜಿನಿಯರಿಂಗ್ ಬಂದ್ಬಿಟ್ಟು ಗೋಣಿಕೊಪ್ಪದಲ್ಲಿ ಓದಿದ್ದು. ಓ, ಇಂಜಿನಿಯರ್ ಎಲ್ಲಿ ಮಾಡಿದ್ರಾ? ಯಾವ ಕಾಲೇಜ್ ಮಾಡಿದ್ರಿ ಗೋಣಿಕೊಪ್ಪದಲ್ಲಿ? CIT ಕಾಲೇಜ್ ಪೊನ್ನಂಪೇಟ್. ಏನ್ ಮಾಡ್ತಾರೆ ಯಜಮಾನ್ರು? ಅವರು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರೆ. ಏನ್ ಅವ್ರ ಹೆಸರು? ಮಂಜುನಾಥ್. ಏನ್ ಮಾಡ್ತಾ ಇದೀರಾ ಅಂತ ಹೇಳಿದ್ರಿ ಇವತ್ತು? ಗೋಬಿ ಫ್ರೈಡ್ ರೈಸ್. ಮೈಸೂರವ್ರು ಅಂದ ತಕ್ಷಣ ಗೋಬಿ ಫ್ರೈಡ್ ರೈಸ್ ಮಾಡೋದಂತ ಗೊತ್ತು. ಗೋಬಿನಾಗಿಲ್ಲ, ಗೋಪಿ ಅನ್ಬೇಕು ನೀವು. ಅಲ್ಲ, ಗೋಪಿನೇ ಅನ್ನೋದು. ಓಕೆ. ಗೋಪಿ ಫ್ರೈಡ್ ರೈಸ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಗೋಬಿ ಫ್ರೈಡ್ ರೈಸ್ ಬೇಕಾಗುವ ಸಾಮಗ್ರಿಗಳು: ಹೂಕೋಸು, ಈರುಳ್ಳಿ, ಕ್ಯಾರೆಟ್, ಹುರುಳಿಕಾಯಿ, ಹಸಿ ಬಟಾಣಿ, ಹಸಿ ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ, ಕಾಳು ಮೆಣಸಿನ ಪುಡಿ, ಸೋಯಾ ಸಾಸ್, ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಅಂದ್ರೆ ರೈಸೇ ಹಾಕಲ್ವಾ? ರೈಸ್ ಹಾಕಲ್ಲ, ಬರೀ ವೆಜಿಟೇಬಲ್ಸ್ ಅಲ್ಲಿ ಮಾಡೋದು. ಹೌದಾ? ಯಾರಿಗ್ ಮಾಡ್ಕೊಟ್ಟಿದ್ದೀರಮ್ಮ? ಮಂಜುನಾಥ್ ಅವರಿಗೆ. ಪಾಪ, ಹೆಂಗಿದ್ರು 5.5 ತಿಂಗಳಿಂದ. ಮಂಜು, ದೇವರೇ ಕಾಪಾಡಬೇಕು. ರೈಸ್ ಹಾಕ್ತೆ ಫ್ರೈಡ್ ರೈಸ್ ನಿಮ್ಗೆ? ಓಕೆ ಓಕೆ ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಬಾಣ್ಲಿ ಕೊಡಿ. ಏನಕ್ಕೆ ಹೇಳಿ? ಬಾಣ್ಲಿಲೇ ಮಾಡಕ್ ಬಿಡ್ತೀರಾ ಎಲ್ಲಾನು? ಸಾಕಲ್ಲ, ಬಾಣ್ಲಿಲಿ ಎಲ್ಲ ಮಾಡ್ಬೋದಲ್ವಾ? ಒಂದೇ ಬಾಣ್ಲಿ, ಎಂಡ್ ಟು ಸ್ಟಾರ್ಟ್ ಟು ಎಂಡ್. ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಲಿ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನೇನು ಟಿಫನ್ನು ಅಂತ ಏನಾರ ಮಾಡ್ಕೊಳ್ಳೋ ಅಭ್ಯಾಸ ಇದೆಯಾ? ನಾನು ಮದ್ವೆ ಮುಂಚೆನೆ ಅಡ್ಗೆ ಮಾಡ್ತಾ ಇದ್ದೆ. ಎಲ್ಲೋ? ಮನೇಲಿ. ಯಾರಿಗೋ? ನಮ್ಮ ಮನೇಲಿ ಎಲ್ರಿಗೂನು. ಪಾಪ, ಮಂಜುಗೆ ಏನ್ ಮಾಡ್ತೀರಾ? ಎಲ್ಲ ಮಾಡ್ತೀನಿ, ಇಂಥದ್ದೇ ಅಂತ ಏನಿಲ್ಲ, ಬಟ್ ಓಕೆ ಮಾಡ್ತೀನಿ. 1, 2, 3, 4 ಬರುತ್ತೆ ಅಷ್ಟೇ. ಎಕ್ಸ್ಪರ್ಟ್ ಅಂತ ಏನಲ್ಲ ನಾನ್ ವೆಜ್ ಅಲ್ಲಿ. ಓಕೆ, ಪರವಾಗಿಲ್ಲ, ನಾವು ಎಕ್ಸ್ಪರ್ಟ್ ಮಾಡ್ತೀವಿ. ಇದೊಂದು ಸ್ವಲ್ಪ ಜೀರಿಗೆ ಹಾಕಿ. ನೀವಿಬ್ರೇ ಇರೋದ್ರಿಂದ ಇಷ್ಟಿಷ್ಟೇ ಮಾಡ್ಕೋಬೋದಲ್ಲ ನೀವು? ನೀವು ಆಗ್ತಾ ಇರೋದ್ರಲ್ಲೇ ಗೊತ್ತಾಗ್ತಾ ಇದೆ. ಮನೇಲಿ ಹೆಂಗ್ ಮಾಡ್ಕೊಳ್ತೀರಾ ಹಂಗೆ ಮಾಡ್ಕೊಳ್ಳಿ. ಕೆಲ್ಸಕ್ಕೆ ಸೇರಿ ಎಷ್ಟು ದಿನ ಆಯ್ತು? 1 week ಆಯ್ತು. ಓ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಾಕಿ. ಈರುಳ್ಳಿ. ಓಕೆ. ಅದು ಸ್ವಲ್ಪ ಫ್ರೈ ಆಗ್ಬೇಕು. ಈರುಳ್ಳಿ ಚೆನ್ನಾಗಿ ಆಗ್ಲಿ ಫ್ರೈ. ಒಂದ್ ಸ್ವಲ್ಪ ಉಪ್ಪು ಹಾಕ್ತೀನಿ. ಹಾಕಿ. ಗೋಬಿ ಫ್ರೈಡ್ ರೈಸ್? ಫ್ರೈಡ್ ರೈಸ್ ಆದ್ರೆ ರೈಸ್ ಮಾಡ್ತಾ ಇಲ್ಲ. ಹಿಂಗೆ ಇದು ಫುಲ್ ತುರ್ದಿರೋದ್ರಿಂದ ಇದೇ ತಿನ್ನುವಾಗ ರೈಸ್ ತರ ಕಾಣುತ್ತೆ ಅಂತನಾ? ಫೀಲು ಹಂಗೇನೆ, ರೈಸ್ ತರನೇ. ಹೌದಾ? ಓಕೆ. ಕ್ಯಾರೆಟ್ ಹಾಕ್ತಾ ಇದೀನಿ. ಎಸ್. ಕ್ಯಾರೆಟು ಚೆನ್ನಾಗಿ ಬೇಯಬೇಕಲ್ಲ? ಹಾ, ತುಂಬಾ ಬೇಯೋದ್ ಬೇಡ, ಕ್ರಿಸ್ಪ್ ಆಗೇ ಇರ್ಲಿ. ಓಕೆ. ಆದ್ರೆ ಅದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಹುರ್ಕೊಂಡ್ರೆ ಸಾಕಾ? ಸಾಕು. ಏನೇನು ನೋಡಿದ್ದೀರಾ ಸದ್ಯಕ್ಕೆ 5.5 ತಿಂಗಳಲ್ಲಿ ಬೆಂಗಳೂರಲ್ಲಿ? ರೈಲ್ವೆ ಸ್ಟೇಷನ್ ಇಂದ ನಿಮ್ಮ ಮನೆ, MG ರೋಡಿಂದ ನಿಮ್ಮ ಮನೆ, ಇಷ್ಟೇ ನೋಡಿರೋದು ಅಂತ ಕಾಣುತ್ತೆ. 1-2 ಮಾಲು ಅಲ್ವಾ? ಅಷ್ಟೊಂದೇನು ಇಲ್ಲಿ ನೋಡಿಲ್ಲ ಆಕ್ಚುಲಿ, ಇರಲ್ವಲ್ಲ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ. ಸೊ ಬಟ್ ಮದ್ವೆಗೆ ಮುಂಚೆ ಪ್ರಾಜೆಕ್ಟ್ ನಾನು ಇಲ್ಲೇ ಮಾಡಿದ್ದು, ಇಂಜಿನಿಯರಿಂಗು. ಓಕೆ. ಸೊ ಅವಾಗ ಫ್ರೆಂಡ್ಸ್ ಜೊತೆ ಸ್ವಲ್ಪ ಸುತ್ತಾಡಿದ್ದೀನಿ, ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಏರಿಯಾಗಳು. ಹಂಗಾಗಿ ಮದ್ವೆ ಆದ್ಮೇಲೆ ನೋಡಿರೋದು ಕಮ್ಮಿ. ಮೈಸೂರು ಬೇರೆ ಕಡೆ ಎಲ್ಲ ಸುತ್ತಾಡಿದ್ದೀವಿ. ಓಕೆ 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 ಓಕೆ. ಬೀನ್ಸ್ ಹಾಕ್ತಾ ಇದೀನಿ. ಮಂಜೂರಿ ಕೆಲಸ ಮಾಡ್ತಾರೆ ಅವರು, UTC ಏರೋಸ್ಪೇಸ್ ಅಂತ, ವೈಟ್ ಫೀಲ್ಡ್. ಓಹೋ ಹೋ ಹೋ. ಯಾವ ಸಿನಿಮಾಗೆ ಹೋಗಿರಿ? ಫಸ್ಟ್ ಸಿನಿಮಾ ಆಕ್ಚುಲಿ ಮದ್ವೆ ಮುಂಚೆ ಹೋಗಿದ್ದು. 2 ಸ್ಟೇಜ್. ಮದುವೆ ಆದ್ಮೇಲೆ ಕೇಳ್ತಾರ? ಮದುವೆ ಹಿಂದಿಂದೆಲ್ಲ ಕೇಳ್ತಾ ಇಲ್ಲ, ಮದುವೆ ಆದ್ಮೇಲೆ ಲೆಕ್ಕ ನಮ್ಗೆ. ಮದ್ವೆ ಆದ್ಮೇಲೆ ರಾಮಾಚಾರಿ ಅನ್ಸುತ್ತೆ, ನೆನಪಿರೋ ಪ್ರಕಾರ. ರಾಮಾಚಾರಿನ? ಅದೇ ಇದು ಹೊಸ ಪಿಕ್ಚರ್? ಮಿಸ್ಟರ್ ರಾಮ. ಅದೇ ಫಸ್ಟ್ ಪಿಕ್ಚರಾ? ಪ್ರಾಬಬ್ಲಿ ಅನ್ಸುತ್ತೆ, ಮರ್ತೋಗಿದೆ. 5.5 ತಿಂಗಳಲ್ಲೇ ಹಿಂಗೆ ಅನ್ಬಿಟ್ರೆ ಇನ್ ಬೇರೆಯವ್ರ ಗತಿ ಹೆಂಗೆ? ಅದಕ್ಕೆ ನಮ್ ಕೆಲವು ಹುಡುಗರು ಸುಮ್ಮನೆ ಇದಾರೆ ಹಂಗೇನೇನೆ. ಫಸ್ಟ್ ಹೋಟ್ಲೆ ಅದು ಹೋಗಿದ್ದು ಬೆಂಗಳೂರಲ್ಲಿ? ಸಿಪ್ ಅಂಡ್ ಡೈನ್. ಎಲ್ಲಿರೋದು?
ವಿಜಯನಗರಲ್ಲೇ. ಅಲ್ಲೇ ಕರ್ಕೊಂಡು ಬಿಟ್ಟಿದ್ರಾ? ಹಾ. ಏನ್ ಸಿಪ್ಪು ಏನ್ ಡೈನು? ನೆನ್ಪಿಲ್ಲ ಮೆನು. ಅಪ್ಪ ಮಂಜು ನೀನೇ ಕಾಪಾಡ್ಬೇಕು. ತಗೊಳಮ್ಮ, ಮೆನುನು ಜ್ಞಾಪಕದಲ್ಲಿಲ್ವಂತೆ. ನಾನ್ ವೆಜ್ ತಿಂದಿದ್ದೆ ಸರ್. ಫಿಶ್, ಆಲ್ಮೋಸ್ಟ್ ಫಿಶ್, ಚಿಕನ್ ಎಲ್ಲ ನಾನ್ ವೆಜ್ ಊಟಕ್ಕೆ ಹೋಗಿದ್ದು. ಓಕೆ. ಫಸ್ಟ್ ಮದುವೆ ಆದ್ಮೇಲೆ ಏನ್ ಕೊಡ್ಸಿದ್ದು ಮಂಜು ನಿಮ್ಗೆ? ಅವ್ರೇನು ಕೊಡ್ತಾ ಇಲ್ಲ, ನಿಜ ಹೇಳ್ಬೇಕಂದ್ರೆ. ಮಂಜು ಏನಪ್ಪ ಇದೆಲ್ಲ ಗುರುವಾರದೊತ್ತು? ಹಾ, ಏನಪ್ಪ ಹಿಂಗೆ ಕಷ್ಟ ಇದೆ ಜೀವನದಲ್ಲಿ? ಇನ್ನೇನು ಕೊಡ್ಸಿಲ್ಲಲ್ವಾ? ಈ ತಿಂಗಳು ಹೇಳಿದ್ದೀರಾ ಟಿವಿ ಮುಂದೆ ತಾನೆ, ನೋಡಿ ನಾಳೆ. ಸೋಯಾ ಸಾಸ್ ಹಾಕ್ತಾ ಇದೀನಿ. ಇದು ಆಪ್ಷನಲ್, ಬೇಕಂದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ ಇಲ್ಲ. ಓಕೆ. ಒಂದ್ ಸ್ವಲ್ಪ ಅಷ್ಟೇ. ಇದು ಚಿಲ್ಲಿ ಸಾಸ್. ಓಕೆ. ಸ್ವಲ್ಪನೇ, ಜಾಸ್ತಿ ಬೇಡ. ಓಕೆ. ಆಮೇಲೆ ಇದು ಟೊಮೆಟೊ ಕೆಚಪ್. ಇನ್ನ ಏನು ಮಾಡಿಕೊಟ್ಟಿರೋದು ಇಷ್ಟ ಅಂತ ಹೇಳಿಲ್ವಾ ಮಂಜುನಾಥ್ ಅವ್ರು ನಿಮ್ಗೆ? ಹೇಳ್ತಾರೆ ಇಷ್ಟ ಆಗಿದ್ ಇಷ್ಟ ಅಂತಾರೆ. ಏನ್ ಹೇಳಿದಾರೆ ಇಷ್ಟ ಅಂತ? ಇಷ್ಟ ಆಗಿರೋದು ಅದನ್ನ ಹೇಳಿ ಫಸ್ಟ್. ನಮ್ಮ ಮಾವನಿಂದ ಚಿಕನ್ ಪಲಾವ್ ಕಲ್ತ್ಕೊಂಡಿದ್ದೆ. ನಂಗೆ ಮುಂಚೆ ಮಾಡಕ್ ಬರ್ತಾ ಇರ್ಲಿಲ್ಲ ಚಿಕನ್ ಪಲಾವ್. ಓಕೆ. ನಮ್ಮ ಮಾವನ ಹತ್ರ ಕಲ್ತ್ಕೊಂಡೆ. ಅದು ಅವರು ನಮ್ಮನೆ ತರಾನೇ ಮಾಡ್ತೀಯ, ನಮ್ಮನೆ ಟೇಸ್ಟೇ ಮಾಡ್ತೀಯ ಅಂತ ಅದಿಷ್ಟ. ಅವ್ರ ಅಪ್ಪ ಹೇಳ್ಕೊಟ್ಟಿದ್ದಲ್ವಾ, ಅದಕ್ಕೆ ಅದು ನಿಮ್ಗೆ ಹೇಳ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಇದು ಅವ್ರಿಗೆ ಫಸ್ಟ್ ಟ್ರೈ ಮಾಡಿದ್ದು ಪಾಪ. ಅದು ಚೆನ್ನಾಗಿತ್ತು. ಸೆಕೆಂಡ್ ನಾನೇನಾ? ಸೆಕೆಂಡ್. ಮಂಜು ಇವೆಲ್ಲ ಬೇಕಿತ್ತ ನಿಮ್ಗೆ? ಓಕೆ. ಆಮೇಲೆ ಹಸಿ ಬಟಾಣಿ, ಇದು ಬೇಯಿಸ್ಕೊಂಡ್ರ ಬಟಾಣಿ. ಎಸ್. ಏನ್ ಹಾಕ್ಬೇಕು ಜ್ಞಾಪಿಸ್ಕೊಳ್ಳಿ. ಇನ್ನೇನಿಲ್ಲ. ಏನಾರ ಕಷ್ಟ ಆದರೆ ನಿಮ್ಮ ಅಮ್ಮನಿಗೆ ಒಂದ್ಸರಿ ಫೋನ್ ಮಾಡ್ಕೊಡ್ತೀನಿ, ಮಾತಾಡ್ಕೊಳ್ಳಿ. ನಿಮ್ಮ ಅಮ್ಮನ ಕೇಳಿ ಎಲ್ಲ ಹಾಕಿದ್ದೀನಾ ಅಂತ. ನಿಮ್ಮ ಅಮ್ಮನಿಗೆ ಹೇಳಿದ್ದೀರಾ ಟಿವಿಗೆ ಹೋಗ್ತಾ ಇದ್ದೀನಿ ಇವತ್ತು ಅಂತ? ಹಾ, ಹೇಳಿದ್ದೆ. ಏನಂದ್ರು ಅವರು? ಏನಂದ್ರು ಅವರು? ಹೇಳಿ, ಕರೆಕ್ಟ್ ನಿಜ ಹೇಳಿ, ಆಮೇಲೆ ಸುಳ್ಳು ಹೇಳಿ. ಇಲ್ಲ, ನಿಜಾನೇ ಹೇಳ್ತೀನಿ, ಕರೆಕ್ಟಾಗಿ ಮಾಡು, ಇಲ್ಲಾಂದ್ರೆ ಮುರುಳಿಯವ್ರು ಸಖತ್ ರೇಗಿಸ್ತಾರೆ ಅಂತ. ಅಯ್ಯೋ, ರೇಗಿಸ್ತಾರೆ. ಓಕೆ, ನಾವೇ ತಿನ್ಬೇಕಲ್ಲ ರೇಗ್ತರು ಕೂಡ. ಹಾಕಿ. ಇದು ರೈಸ್ ಅಲ್ರಿ? ಹೂಕೋಸು. ಇದು ಹೂಕೋಸ್ನ ತುರ್ಕೊಂಡಿರೋದು. ತುರ್ದಿರೋಂಥ ಹೂಕೋಸು ನಿಮ್ಗೆ ಅಕ್ಕಿ ತರ ಕಾಣ್ತಾ ಇರ್ಬೋದು, ಇದು ಅಕ್ಕಿ ಅಲ್ಲ. ಓಕೆ. ಯಜಮಾನ್ರು ಏನೋ ಅಡುಗೆ ಮನೆ ಬಂದು ಎಲ್ಲಿ ಫಿಲ್ ಮಾಡೋದು ಉಂಟಾ? ಇಲ್ಲ, ಆ ಥರ ಸೀನ್ ಎಲ್ಲ ಏನಿಲ್ವಾ? ಆದ್ರೆ ಏನಾದ್ರೂ ಮಾಡುವಾಗ ಹೇಳ್ತಾರೆ, ಹಿಂಗ್ ಮಾಡ್ತೀಯಾ, ನಮ್ಮನೇಲಿ ಹಿಂಗ್ ಮಾಡಲ್ಲ, ಹಂಗ್ ಮಾಡ್ತಾರೆ ಅಂತ. ಓಕೆ. ಆದ್ರೆ ಮಾಡೆಲ್ಲ ಗೊತ್ತಿಲ್ಲ, ನೋಡ್ ಗೊತ್ತಿದೆ ಅಷ್ಟೇ ಅವ್ರಿಗೆ. ಓಕೆ. ಪಾಪ ಹೊಸದಲ್ವಾ, ಇನ್ನ ಕಲ್ತ್ಕೋತಾರೆ ಬಿಡಿ. ಓಹೋ, ತುಂಬಾ ಫ್ರೈ ಆಗ್ತದಲ್ಲ? ಸಾಕು ಅನ್ಸುತ್ತೆ. ತುಂಬಾ ಫ್ರೈ ಬೇಡ, ಇದು ಹೂಕೋಸು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ರೆ ಸಾಕು. ತುಂಬಾ ಬೆಂದ್ರೆ ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರಲ್ಲ. ಓಕೆ. ಉಪ್ಪು ಖಾರ ಹಿಡಿದ್ರೆ ಸಾಕು ಅಲ್ವಾ? ತರಕಾರಿಗಳು ಅಷ್ಟೇ, ತುಂಬಾ ಬೇಯಿಸೋದು ಬೇಡ. ಕರುಮ್ ಅಂತ ಇರ್ಬೇಕಾ? ಸ್ವಲ್ಪ ಕ್ರಿಸ್ಪ್ ಆಗೇ ಇರ್ಲಿ, ವಾಸನೆ ಹಸಿ ವಾಸನೆ ಹೋದ್ರೆ ಸಾಕು. ಅವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ. ಈ ಮದುವೆ ಮೇಲೆ ತರಕಾರಿ ಪಲ್ಯ ಆಗ್ತಾರೆ ಗೊತ್ತಾ? ಆ ಥರ ಇದೆ ಅಂತೀರಾ? ಇಲ್ಲಿ ಹಂಗೆ ಕಾಣ್ತಾ ಇದೆ ನನಗೆ. ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ. ಆದರೆ ಇಲ್ಲಿ ನಾವು ರೈಸಾಗಿ ಕನ್ವರ್ಟ್ ಮಾಡಿಬಿಟ್ಟಿದ್ದೀವಿ, ನೋ ಪ್ರಾಬ್ಲಮ್. ಎಲ್ಲ ಹಾಕಿದ್ಯಾ? ಪೆಪ್ಪರ್ ಪೌಡರ್ ಹಾಕಬೇಕು, ಅದನ್ನು ಹಾಕ್ಬಿಡಿ. ಖಾರಕ್ಕೆ ನಾನು ಹಸಿಮೆಣಸಿನ್ಕಾಯಿ ಕಮ್ಮಿ ಹಾಕಿದ್ದೀನಿ. ಬೇಡ ಅನ್ನೋರು ಹಸಿಮೆಣಸಿನ್ಕಾಯಿ ಹಾಕದೆ ಬರೀ ಪೆಪ್ಪರ್ ಪೌಡರ್ ಹಾಕೋಬಹುದು. ಒಳ್ಳೆ ಕೆಲಸ. ಬೇಕನ್ನೋರು ಎರಡು ಆ್ಯಡ್ ಮಾಡ್ಬೋದು. ಓಕೆ. ಆಮೇಲೆ ಅಷ್ಟೇ. ಇದು ಆಲ್ಮೋಸ್ಟ್ ಆಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯ್ತು. ಹಾಕ್ಬಿಡಿ. ಇದಕ್ಕೆ ಮೊಟ್ಟೆನೂ ಹಾಕೋಬೋದಾ? ಹಾಕೋಬಹುದು. ಬಟ್ ಹಂಗೆ ಕಾಣುತ್ತೆ, ಮೊಟ್ಟೆ ಹಾಕ್ತಂಗೆ ಇರುತ್ತಲ್ಲ, ಹಿಂಗೆ ಹಾಕ್ಬಿಟ್ರೆ ಗೊತ್ತಾಗಲ್ಲ ಆಕ್ಚುಲಿ. ಎಸ್, ಗೊತ್ತಾಗಬಾರ್ದು. ಫ್ರೈಡ್ ರೈಸ್ಗೆ ಎಲ್ಲಾದ್ರೂ ಸ್ವಲ್ಪ ಮೊಟ್ಟೆ ಹಾಕ್ರೆ ಮಜಾ ಸಖತ್ತಾಗಿರುತ್ತೆ. ಆದ್ರೆ ಗುರುವಾರ ಬಂದ್ಬಿಟ್ಟಿದಿರಲ್ಲ ನೀವು, ನಾನು ಹೇಳ್ತಾ ಇದ್ದೀನಿ, ಹಿಂಗೆ ಮಾಡ್ಕೊಂಡಿದ್ದಕ್ಕೆ ಒಂದು ಮೊಟ್ಟೆ ಹಾಕೊಳ್ಳಿ, ಅದ್ಭುತವಾಗಿರುತ್ತೆ. ಮೊಟ್ಟೆ ಹಾಕೋದಾದ್ರೆ ಹೂಕೋಸು ಹಾಕಕ್ ಮುಂಚೆನೆ ಹಾಕಿ ಚೆನ್ನಾಗಿ ಬೀಟ್ ಮಾಡಿದ್ರೆ, ಹೆಂಗ್ ಹಾಕೋರು ಇನ್ಸೈಡ್ ಮಿಕ್ಸಿಂಗು ಔಟ್ಸೈಡ್ ಮಿಕ್ಸಿಂಗು ಹೆಂಗ್ ಬೇಕಾದ್ರೆ ಹಾಕ್ಬೋದು.
ಆಯ್ತಾ ಹಾ ಸೀನು ಆಗಿದೆ. ಆಫ್ ಮಾಡ್ಬಿಡ್ಲಾ? ಹಾ ಆಫ್ ಮಾಡಿ. ಗೋಬಿ ಫ್ರೈಡ್ ರೈಸ್ ರೆಡಿ. ಇದು ಫ್ರೈಡ್ ರೈಸು, ಆದರೆ ರೈಸ್ ಇಲ್ಲ ಇದ್ರೊಳಗಡೆ, ಅದು ಫ್ರೈಡು ರೈಸ್ ಅಂತಾನೆ ಕರೀತಾರೆ. ಇದು ನೋಡಿದ್ರೆ ಬೇಡ, ಆಮೇಲೆ ಹೇಳ್ತೀನಿ. ಅದ್ಭುತವಾಗಿರೋಂಥ ಗೋಬಿ ಫ್ರೈಡ್ ರೈಸನ್ನು ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಓದಿದ್ದು ಬೆಳೆದಿದ್ದು, ಈಗ 5.5 ತಿಂಗಳಾಗಿದೆ ಮದುವೆಯಾಗಿ. ಈಗ ತಾನೇ 1 ವಾರದಿಂದ ಕೆಲಸಕ್ಕೆ ಸೇರಿದ್ದಾರೆ. ನೋ ಪ್ರಾಬ್ಲಮ್. ಹೆಂಗೆ ಮಾಡಿದ್ದು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿರ್ತಾರೆ. ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಗೋಬಿ ಫ್ರೈಡ್ ರೈಸ್ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಉಪ್ಪು ಹಾಕಿ ಹುರಿದು ಕ್ಯಾರೆಟ್, ಹುರುಳಿಕಾಯಿ, ದಪ್ಪ ಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ. ಇದಕ್ಕೆ ಸೋಯಾ ಸಾಸ್, ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ಬೇಯಿಸಿದ ಹಸಿ ಬಟಾಣಿ, ತುರಿದ ಹೂಕೋಸು, ಉಪ್ಪು ಹಾಕಿ ಫ್ರೈ ಮಾಡಿ ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿದರೆ ಗೋಬಿ ಫ್ರೈಡ್ ರೈಸ್ ಸವಿಯಲು ಸಿದ್ಧ. ಟೇಸ್ಟ್ ಮಾಡೋದಾ? ಹಾ ಮಾಡಿ. ಚಪಾತಿ ಒಳ್ಳೆ ಪಲ್ಯ. ಚಪಾತಿಗೆ ಪೂರಿಗೆ ಅದ್ಭುತವಾದ ಪಲ್ಯ ಇದು. ಚಪಾತಿ ಪೂರಿ ಇಲ್ಲ ಅಂದಾಗ ಇದೇ ಫ್ರೈಡ್ ರೈಸು. ಆದ್ರೂ ಇದು ನಾವು ಫ್ರೈಡ್ ರೈಸ್ ತಿನ್ನೋದು ಕಷ್ಟ ಆಗುತ್ತೆ. ಪಲ್ಯ ಅಂತ ತಿನ್ಬೋದು. ಪಾಪ ಮಂಜು ಗೊತ್ತಾಗಲ್ಲ. ಮಂಜಿಗೆ ಮೋಸ ಮಾಡಿ ಇದನ್ನ ಫ್ರೈಡ್ ರೈಸ್ ಅಂತ ತಿನ್ನಿಸ್ಬಿಟ್ಟಿರೋದು. ಹೇ ಮಂಜು, ಇದು ತರಕಾರಿ ಪಲ್ಯ ರೀ. ಏನೋ ಹೊಸ್ದಾಗಿ ಮದುವೆ ಆಗಿದೆ ಅಂದ್ಬಿಟ್ಟು ಪಲ್ಯನೆಲ್ಲ ಫ್ರೈಡ್ ರೈಸ್ ಅಂತ ತಿನ್ನಕ್ಕೆ ಸಾಧ್ಯನಾ? ಹೇ ಅಯ್ಯೋ ಕರ್ಮ ಕಾಂಡ ಮಂಜು ನಿಂದು. ಓಕೆ, ಎಂಡೂರ ಓಮ್ ಅಪ್ಲೈನ್ಸಸ್, ಸಂಪಂಗಿರಾಮ್ ನಗರ, ಬೆಂಗಳೂರು ಇವರ ಆಕರ್ಷಕ ಬಹುಮಾನ. ಮಯಾಸ್ ಅವರು ಬೇಲ್ಬಾರನ್ನ ಕೊಡ್ತಾ ಇದ್ದಾರೆ. ಈ ಥರ ಪಲ್ಯ ಮಾಡ್ಕೊಂಡಾಗ, ಬೇಜಾರಾದಾಗ ಬೇಲ್ಬಾರ್. ಥ್ಯಾಂಕ್ ಯು. ಈ ಥರ ಅಡುಗೆ ಮಾಡೋರ್ಗೇನೇನೆ ನಾ ಬಿಟ್ಟಿದ್ದೀವಿ. ಒಗ್ಗರಣೆ ಡಬ್ಬಿ ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ ಅವ್ರದ್ದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಓದ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ನಿಸ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಪಲ್ಯ ಅನ್ಬೇಕು. ಓಕೆ, ನೋ ಪ್ರಾಬ್ಲಮ್. ತುಂಬ ಸಖತ್ತಾಗಿ ಮಾಡಿದ್ದಾರೆ. ಒಳ್ಳೊಳ್ಳೆ ಪ್ರಯತ್ನಗಳು. ಹೊಸದಾಗಿ ಮದುವೆ ಆಗಿರ್ತಾರೆ ಪಾಪ ಅವ್ರು. ಇದನ್ನ ಇದು ರೈಸ್ ಅಲ್ಲ ಅಂತ ಹೆಂಗೆ ಹೇಳಕ್ಕೆ ಸಾಧ್ಯ? ರೈಸ್ ಅಂತ ಹೇಳಿದರೆ ಪಾಪ ರೈಸ್ ಅನ್ಕೊಂಡೆ ತಿಂತಾ ಇದ್ದಾರೆ ಅವರು. ನೋ ಪ್ರಾಬ್ಲಮ್. ಇದನ್ನ ಖಾಲಿ ಮಾಡಿಸ್ಬಿಟ್ಟಾರು ಬರ್ತೀನಿ. ನಮ್ಮ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಕಡೆಯದಾಗಿ ಬಂದಿದ್ದಾರೆ ಮುರಳಿಯವರೇ. ನಾವು ಅಡುಗೆ ಕಲ್ತಿದ್ದೀವಿ, ಅಡುಗೆ ಮಾಡ್ತೀವಿ, ನಮಗೊಂದು ಅವಕಾಶ ಕೊಡಿ ಅಂತ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಮೇಘ. ಮೇಘ, ಎಲ್ಲಿಂದ ರೀ? ಬ್ಯಾಂಗ್ಳೂರ್. ಏನು ಮಾಡ್ಕೊಂಡಿದ್ದೀರಾ? ಫೈನಲ್ ಇಯರ್ ಇಂಜಿನಿಯರಿಂಗ್. ಏನು ತೊಗೊಂಡಿದ್ದೀರಾ? ಇನ್ಸ್ಟ್ರುಮೆಂಟೇಷನ್. ಯಾವ ಕಾಲೇಜಲ್ಲಿ? BIT. BIT. ಮನೆಯಲ್ಲಿದೆ? MG ರೈಲ್ವೆ ಕಾಲನಿ. ಎಲ್ಲಿ ಬರುತ್ತೆ MG ರೈಲ್ವೆ ಕಾಲನಿ? ಸಿಟಿ ರೈಲ್ವೆ ಸ್ಟೇಷನ್ ಹತ್ರ. ಸಿಟಿ ರೈಲ್ವೆ ಸ್ಟೇಷನ್ ಹತ್ರ. ಯಾರು ರೈಲ್ವೆ ಯಾರಿದ್ದಾರೆ? ಅಪ್ಪ. ಹೌದಾ? ರೈಲ್ವೆ ಡಿಪಾರ್ಟ್ಮೆಂಟ್ ಇದ್ದಾರಾ? ಅಮ್ಮ ಏನು ಮಾಡ್ತಾರೆ? ಅಮ್ಮ ಹೌಸ್ ವೈಫ್. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀರಾ? ಕ್ಯಾರೆಟ್ ರೈಸ್. ಅಡುಗೆ ಮಾಡಕ್ಕೆ ಬರುತ್ತಾ? ಓ, ಯಾವಾಗಿಂದ? ಸೆಕೆಂಡ್ PUC ಇಂದ. ಇವೆಲ್ಲ ಸುಳ್ಳು. ಸುಳ್ಳು ಅಲ್ಲ ಸರ್. ರೀ, ಏನು ಚಿತ್ರಾನ್ನ ಮಾಡ್ತಾ ಇದ್ದೀರಾ? ಚಿತ್ರಾನ್ನ ಅಲ್ಲ, ಕ್ಯಾರೆಟ್ ರೈಸ್. ಓಹ್, ಇದೆಲ್ಲ ಕೇಳಿದ್ದೀರಾ? ಇದು ಈ ಥರ ಹೆಸರುಗಳೆಲ್ಲ ಇರ್ತದಾ? ಕ್ಯಾರೆಟ್ ರೈಸ್ ಮಾಡ್ತಾ ಇದ್ದೀರಾ? ಹಾ, ತಿನ್ಬಿಟ್ಟು ನೋಡಿ. ತಿನ್ಬಿಟ್ಟೆ ನೋಡೋದು. ಆಮೇಲೆ ಹೇಳಿ. ಕ್ಯಾರೆಟ್ ರೈಸ್ ಮಾಡಕ್ಕೆ ಏನೇನು ತಂದಿದ್ದೀರಾ ಮೇಘ? ಕ್ಯಾರೆಟ್ ರೈಸ್ ಬೇಕಾಗುವ ಸಾಮಗ್ರಿಗಳು: ಕ್ಯಾರೆಟ್, ಅನ್ನ, ಈರುಳ್ಳಿ, ಒಣ ಕೊಬ್ಬರಿ ತುರಿ, ಒಣ ಮೆಣಸಿನಕಾಯಿ, ಸಾಸಿವೆ, ಚಕ್ಕೆ, ಜೀರಿಗೆ, ಧನಿಯಾ, ಗೋಡಂಬಿ, ಕಡಲೆಕಾಯಿ ಬೀಜ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಫಸ್ಟ್ ಏನು ಕೊಡಿ ನಿಮಗೆ? ಫಸ್ಟ್ ಒಂದು ಫ್ರೈಯಿಂಗ್ ಪ್ಯಾನ್ ಕೊಡಿ. ಏನಕ್ಕೆ? ಡ್ರೈ ಪೌಡರ್ ಮಾಡ್ಕೋಬೇಕು. ಒಂದು ಏನದು? 3 ಮೆಣಸಿನಕಾಯಿ. ಒಣಮೆಣಸಿನ್ಕಾಯಿ. ಹಾ, ಒಂದು 3 ಒಣ ಅಯ್ಯಯ್ಯೋ. ಮೆಣಸಿನಕಾಯಿ ಹಾಕಿದ್ರೆ ಸಾಕು. ಎಷ್ಟು ಜನ ಇದ್ದೀರಿ ನಿಮ್ಮಲ್ಲಿ? 4 ಜನ ಅದಕ್ಕೆ 3 ಮೆಣಸಿನ್ಕಾಯಾ? ಸಾಕು. ಅಯ್ಯಯ್ಯೋ. ಇಷ್ಟು ಚೆನ್ನಾಗಿ ಸಾಕಿಷ್ಟು. ಓಕೆ, 3 ಮೆಣಸಿನ್ಕಾಯಿ. ನಿಮ್ಮಮ್ಮ ಮೋಸ್ಟ್ಲಿ ಬರ್ಕೊಟ್ಟಿರ್ಬೇಕು. 3 ಮೆಣಸಿನ್ಕಾಯಿ, 2 ಗೋಡಂಬಿ, 18 ಧನಿಯಾ, 13 ತುರಿ ಕೊಬ್ಬರಿ ಅಂತ ಬರ್ಕೊಟ್ಟಿರ್ಬೇಕು. ಆಮೇಲೆ 1.5 ಸ್ಪೂನ್ ಜೀರಿಗೆ. ಕರೆಕ್ಟಾಗಿ ಹೇಳ್ಕೊಟ್ಟಿದ್ದಾರೆ. 1.5 ಪೇಜ್. ಓಕೆ. ಧನಿಯಾನ ಎಷ್ಟು ಸೇಮ್ ಹೇಳ್ಕೊಟ್ಟಿದ್ದಾರೆ? ಕ್ವಾಂಟಿಟಿ. ಇದು ಕೂಡ ಅಷ್ಟೇ 1.5 ಸ್ಪೂನ್ ಜೀರಿಗೆ. ಫೋನ್ ಮಾಡಿ ಕೇಳಂಗಿದ್ರೆ ಕೇಳ್ಮ್ಯಾಗ ಇನ್ನೊಂದ್ಸರಿ ನಿಮ್ಮ ಅಮ್ಮನಿಗೆ. ಇಲ್ಲ, ಪರವಾಗಿಲ್ವಾ? ಓಕೆ. ಜೀರಿಗೆ, ಧನಿಯಾ, ಮೆಣಸಿನ್ಕಾಯಿ, ಒಣ ಕೊಬ್ಬರಿ ತುರಿ ಹಾಕೋಣ. ಬೇಡ, ಆಫ್ ಮಾಡ್ಬಿಟ್ಟಿದೀವಿ. ಇಲ್ಲ, ಸಾಕು. ಅದೇ ಬಿಸಿ ಆಗ್ಬಿಡುತ್ತಾ? ಹಾ, ಆಗುತ್ತೆ. ಓಕೆ. 4 ಸ್ಪೂನ್ಸ್ ಹಾಕೊಳ್ಳಿ. 4 ಸ್ಪೂನು, 1 ಸ್ಪೂನು, 1.5 ಸ್ಪೂನು, 3 ಅಂದರೆ 3 ಮೆಣಸಿನ್ಕಾಯಿ, 1.5 ಸ್ಪೂನು ಜೀರಿಗೆ, 1.5 ಸ್ಪೂನು ಧನಿಯಾ, ಒಂದು 4 ಸ್ಪೂನಷ್ಟು ಕೊಬ್ಬರಿ ತುರಿ.
ಒಣ ಕೊಬ್ಬರಿ, ಒಣಮೆಣಸಿನ್ಕಾಯಿ, ಧನಿಯಾ, ಜೀರಿಗೆ, ಡ್ರೈ ರೋಸ್ಟ್ ಮಾಡ್ಕೊಂಡಿರುವಂಥ 4 ಪೌಡ್ರ್ ಮಾಡ್ಕೊಳ್ತಾ ಇದ್ದೀವಿ. ಕ್ಯಾರೆಟ್ ರೈಸ್, ಹೊಸ ರೈಸು, ಮೇಗಾ ರೈಸ್ ಇದು. ಯಾವಾಗ್ಲೂ ಅದೇ ಪುಳಿಯೋಗರೆ, ಚಿತ್ರಾನ್ನ, ಪಲಾವ್ ಅದನ್ನೇ ತೊಗೊಂಡೋಗೋದ್ ಬದಲು ಇದು ಒಂಥರ ಸ್ವಲ್ಪ ಕ್ಯಾರೆಟ್ ಹಾಕೊಂಬರೋದು. ಟೇಸ್ಟ್ ಕಂಪ್ಲೀಟ್ಲಿ ಚೇಂಜ್ ಇರುತ್ತೆ ಸರ್. ಹೌದಾ? ನಿಮ್ಮಲ್ಲಿ ಕ್ಯಾರೆಟ್ ರೈಸ್ ಯಾರಿಗಿಷ್ಟ? ಇಷ್ಟ? ನನಗೆ ತುಂಬಾ ಇಷ್ಟ. ನನಗೆ ಅಕ್ಕಂಗೆ ಸಖತ್ ಇಷ್ಟ. ಪಾಪ ನಿಮ್ಮ ಅಕ್ಕನಿಗೆ ಅಡಿಗೆ ಮಾಡಕ್ ಬರಲ್ಲ, ಅದಕ್ಕೆ ಇಷ್ಟ. ಓ ಹಂಗೇನಿಲ್ಲ. ಏ ನಿಮ್ಮ ಅಕ್ಕನ ಹೆಸರು? ರಮ್ಯಾ. ಪೇಸ್ಟಾ ಪೌಡ್ರಾ? ಪೌಡ್ರ್. ಈಗ ಒಂದು ಪ್ಯಾನ್ ಇಡಿ. ಇದೇ ಸಾಕಾ? ಇಲ್ಲ ಈ ಥರ ಇದು ಬಾಂಡ್ಲಿ. ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಬರೀ ಅಡುಗೆ ಬಿಟ್ಟು ಸಿನಿಮಾ ಹೋಗ್ತೀರಾ? ಮೇರ್ಶಿಕ್ ಹತ್ರಲ್ವಾ? ಮನೆ ಹತ್ರ ಬರೀ ಥಿಯೇಟರ್ಗಳೇ ಇರಬೇಕು. ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ತುಂಬಾ ಥಿಯೇಟರ್ಗಳು. ಕಾಲೇಜ್ ಬಂಕು ಹೊಡಿತೀವಿ. ಹೊಡೆದಾಗ ತುಂಬಾ ಅಲ್ಲ, ಸ್ವಲ್ಪ. ಹೊಡೆದಾಗ ಏನು ಮಾಡೋದು? ಮೂವೀಸ್ ಅಷ್ಟೇನಾ? ಮೂವೀಸ್ ಒಂದೇನಾ? ಮೂವೀಸ್ ಇಲ್ಲಾಂದ್ರೆ ಆಚೆ ಕಡೆ ತಿನ್ನಕ್ ಹೋಗ್ತೀವಿ. ಓಕೆ. ಸಾಸಿವೆ ಹಾಕ್ತಾ ಇದೀನಿ. ಹಾಕಿ ಮಾಡಿ. ಒಂದ್ 2 ಪೀಸ್ ಚಕ್ಕೆ ಹಾಕ್ತಾ ಇದೀನಿ. ಹಾಕಿ. ಒಂದು ಅರ್ಧ ಈರುಳ್ಳಿ ಹಾಕೊಳ್ಳಿ ಸಾಕು. ಓಕೆ. ಅರ್ಧ ಈರುಳ್ಳಿ ಸಾಕಾ? ಅರ್ಧ ಹೆಚ್ಚಿರುವಂಥ ಈರುಳ್ಳಿ ಸಾಕು, ಜಾಸ್ತಿ ಎಲ್ಲ ಹಾಕ್ಬೇಡಿ. ಅವ್ರ ಮಲ್ಲಿರೋದು 3 ಜನ, 4 ಜನ. ಏನದು ಕರಿಬೇವು ಜ್ಞಾಪಿಸ್ಕೊಂಡ್ರಾ? ಇಲ್ಲ, ಈಗಲೇ ಹಾಕಿ. ಓಕೆ. ನೆಕ್ಸ್ಟ್ ಗೋಡಂಬಿ, ಕ್ಯಾರೆಟ್, ಚೆನ್ನಾಗಿ ಫ್ರೈ ಮಾಡ್ಕೋಬೇಕಲ್ಲ, ಹಸಿ ವಾಸನೆ ಇರುತ್ತೆ. ಮಾಡಿ, ಎಷ್ಟು ಬೇಕಾದ್ರೆ ಫ್ರೈ ಮಾಡ್ಕೊಳ್ಳಿ. ಇನ್ನೇನು ಹವ್ಯಾಸಗಳು? ಡ್ಯಾನ್ಸ್ ಮಾಡ್ತೀನಿ, ಭರತನಾಟ್ಯಂ ಕಲ್ತ್ಕೊಂಡಿದ್ದೀನಿ. ಎಷ್ಟು ವರ್ಷ ಕಲ್ತ್ರಿ? ಎಲ್ಲಿ ಕಲ್ತ್ರಿ? ಧಾರವಾಡನಲ್ಲಿ 2 years ಕಲಿತೆ. ಧಾರವಾಡಕ್ಕೆ ಯಾಕೆ ಹೋಗಿದ್ರಿ? ಡ್ಯಾಡಿ ಟ್ರಾನ್ಸ್ಫರಬಲ್ ಜಾಬ್ ಅಲ್ವಾ. ಓಕೆ. ನೀವೆಲ್ಲಿಯವ್ರು ಆಕ್ಚುಲಾಗಿ? ಆಕ್ಚುಲಿ ಅಮ್ಮಂದು ಶಿವಮೊಗ್ಗ, ಓಕೆ. ಅಪ್ಪಂದು ಗದಗ್. ಓಕೆ. ಟ್ರಾನ್ಸ್ಫರಬಲ್ ಜಾಬ್ ಆಗಿರೋದ್ರಿಂದ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ವೆರಿ ಗುಡ್. ಇವಾಗ ಹಿಂಗೆ ತಿಂದ್ರೆ ಕ್ಯಾರೆಟ್ ಪಲ್ಯ, ಇದು ಅನ್ನಕ್ಕೆ ಕಲ್ಸ್ಕೊಂಡು ತಿಂದ್ರೆ ಕ್ಯಾರೆಟ್ ರೈಸ್ ಅಲ್ವಾ? ಇಲ್ಲ, ಅದು ಮಸಾಲೆ ಇರೋದ್ರಿಂದ ಸ್ವಲ್ಪ ಚೇಂಜ್ ಇರುತ್ತೆ. ಓಕೆ. ಫ್ರೈ ಪೌಡರ್, ಫುಲ್ ಮೆತ್ಕಾಗ್ಬೇಕದು. ಏನು ಹಾಕ್ಬೇಕು ಜ್ಞಾಪಿಸ್ಕೊಳ್ಳಿ. ನಿಮ್ಮ ಅಮ್ಮನ ಬೇಕಾದ್ರೆ ಫೋನ್ ಮಾಡಿ ಕೇಳಿ. ಇಲ್ಲೇನು ಕಾಪಿ ಹೊಡಿಬೋದು, ಪರವಾಗಿಲ್ಲ. ಈಗ ಈ ಪೌಡರ್ ಹಾಕ್ಬೇಡ, ಡ್ರೈ ಪೌಡರ್. ಧನಿಯಾ, ಜೀರಿಗೆ, ಆಮೇಲೆ ಮೆಣಸಿನ್ಕಾಯಿ, ಕೊಬ್ಬರಿ ಹಾಕಿರೋಂಥ ಪೌಡ್ರು ಸಾಕ? ಪೌಡ್ರು ಆಮೇಲೆ ಬೇಕಂದ್ರೆ ಹಾಕೋಬೋದಾ? ಈಗ ರೈಸ್ ಹಾಕೊಂಡ್ಬೇಡ. ಹಾಕಿ. ಇದಕ್ಕೆ ನಿಂಬೆಹಣ್ಣು, ಹುಣಸೆ ಹಣ್ಣು ಇವೆಲ್ಲ ಪ್ರಯೋಗ ಬೇಕಾಗಿಲ್ವಾ? ಬೇಡ. ಸೊ ನಿಮ್ಮ ಹಾಬೀಸು? ಅಡುಗೆ ಮಾಡ್ಕೊಡ್ತಾ ಇರ್ತಾರೆ, ಅಡುಗೆ ತಿಂತಾ ಇರ್ತೀವಲ್ಲ. ಎಷ್ಟೊಂದು ದಿನ ಮಧ್ಯಾಹ್ನ ನೋಡ್ತಿರಲ್ಲ. ಆಯ್ತಾ? ಡ್ರೈ ತರ ಆಗ್ತದಲ್ವಾ? ಪೌಡ್ರ್ ಮೇಲೆ ನಿಂತಿರೋದು ರುಚಿ ಅಲ್ಲ? ರೆಡಿ ಟು ಸರ್ವಾ? ಉಪ್ಪು ಕಡೆಯಲ್ಲಿ ಹಾಕದಾ? ಮರ್ತ್ಬಿಟ್ಟಿದ್ರಾ? ಇಲ್ಲ. ಓಕೆ. ಸರಿ, ಸಾಕ್ಬಿಡ್ರಿ. ನೀವೇನು ಹಿಂಗೆ ಸುರಿತಾ ಇದ್ದೀರಾ? ದೇಶದ ಉಪ್ಪನ್ನ, ಉಪ್ಪೆಲ್ಲ ವೇಸ್ಟ್ ಮಾಡಬಾರ್ದು. ರೆಡಿನಾ?
ಏನದು ಕಡಲೆಕಾಯಿ ಬೀಜನಾ? ಕಡಲೆಕಾಯಿ ಬೀಜನ ಮೇನ್ ಇದಕ್ಕೆ ಟೇಸ್ಟ್ ಕೊಡೋದ ಇದರಿಂದ. ಇನ್ನ ಉರಿಬೇಕಾಯ್ತು. ಕ್ಯಾರೆಟ್ ರೈಸ್ ಇಸ್ ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೇಘಾ ಅವರು ಅದ್ಭುತವಾಗಿರುವಂತಹ ಕ್ಯಾರೆಟ್ ರೈಸ್ ಅನ್ನ ಮಾಡಿ ಕೊಟ್ಟಿದ್ದಾರೆ. ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ಮೇಘಾ ಅವರು ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕ್ಯಾರೆಟ್ ರೈಸ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಒಣಮೆಣಸಿನಕಾಯಿ, ಜೀರಿಗೆ, ಧನಿಯಾ, ಒಣ ಕೊಬ್ಬರಿ ತುರಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಚಕ್ಕೆ, ಈರುಳ್ಳಿ, ಕರಿಬೇವು, ಗೋಡಂಬಿ, ತುರಿದ ಕ್ಯಾರೆಟ್ ಹಾಕಿ ಫ್ರೈ ಮಾಡಿ ತಯಾರಿಸಿಕೊಂಡ ಮಸಾಲಾ ಪುಡಿ, ಅನ್ನ ಹಾಕಿ ಮಿಕ್ಸ್ ಮಾಡಿ ಉಪ್ಪು, ಕೊತ್ತಂಬರಿ ಸೊಪ್ಪು, ಕಡಲೆಕಾಯಿ ಬೀಜ ಹಾಕಿ ಕಲಸಿದರೆ ಕ್ಯಾರೆಟ್ ರೈಸ್ ರೆಡಿ ಟು ಈಟ್. ಓಕೆ ಮೇಘಾ, ಟ್ರೈ ಮಾಡೋದಾ? ಚೆನ್ನಾಗಿರುತ್ತಾ? ನಿಮ್ಮಲ್ಲಿ ಯಾರಿಗೆ ಇಷ್ಟ ಇದು? ನನ್ಗೆ, ಅಕ್ಕಂಗೆ, ನೀನು ಡ್ಯಾಡಿಗೆ. ನಿಮ್ ಡ್ಯಾಡಿ ಪಾಪ ತಿನ್ನೋದೇ ಇಲ್ವಂತೆ. ಅವ್ರಿಗೆ ಸಾರ್ ನಾನು ಟ್ರೈನಲ್ಲೇ ತಿನ್ಕೊಂಡ್ಬಿಡ್ತೀನಿ ಸಾರ್ ಅಂದ್ರು. ಅವರು ಟೇಸ್ಟ್ ಎಲ್ಲ ಕಾಂಪ್ರಮೈಸ್ ಆಗೋದೇ ಇಲ್ಲ. ಹೌದಾ? ಚೆನ್ನಾಗಿದ್ರೆ ಮಾತ್ರ ಚೆನ್ನಾಗಿದೆ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ನಿಮ್ ತಂದೆ ಇದನ್ನ ಹೇಳಿದ್ರ ಮಾಡಕ್ಕೆ? ಏನ್ ತಂದೆ ಹೆಸರೇನು? ಸುಭಾಷ್. ಸುಭಾಷ್, ನಮಸ್ಕಾರ ಸರ್. ತಿನ್ಬೋದಾ ಮಗಳು ಮಾಡಿರೋದು? ನೋ ಪ್ರಾಬ್ಲಮ್. ಓಕೆ ಸರ್. ಉಪ್ಪೆಲ್ಲ ಸರಿ ಇದೆ. ಕರೆಕ್ಟ್ ಇದೆ. ಸ್ವಲ್ಪ ಹಾಕ್ಬಿಟ್ಟು ಜಾಸ್ತಿ ಆಗ್ಬಿಡೋದು. ತುಂಬ ಚೆನ್ನಾಗಿದೆ. ಕ್ಯಾರೆಟ್ ರೈಸ್ ಮೇಘಾ ಅವರು ಮಾಡಿದ್ದಾರೆ ನಮ್ಮ ಒಗ್ಗಂಡ ಬಿ ಕಾರ್ಯಕ್ರಮದಲ್ಲಿ. ಎಂಡೂರ ಹೋಮ್ ಅಪ್ಲಯನ್ಸಸ್, ಸಂಪಂಗಿರಾಮನಗರ, ಬೆಂಗಳೂರು. ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮೇಘಾಗೆ ಬಹುಮಾನ ಕೊಡ್ತಾ ಇದ್ದಾರೆ. ಮೇಘಾ, ಜೊತೆಗೆ ಬೇಲ್ಪುರಿ ಇಷ್ಟನಾ? ಓ ಸಕ್ಕರೆ. ಬೇಲ್ಪುರಿ ತಿನ್ಬೇಡಿ, ರಸ್ತೆ ಬದಿ ತಿಂದು ಆರೋಗ್ಯನ ಕೆಡಿಸ್ಕೋಬೇಡಿ ಅಂತ ಮಯ್ಯಾಸ್ ಅವರು ಅದ್ಭುತವಾಗಿರುವಂತಹ ಬೇಲ್ ಬಾರನ ಕೊಡ್ತಾ ಇದ್ದಾರೆ. ನಿನಗೆ ನಿನ್ನ ಅಕ್ಕ ರಮ್ಯಂಗೋಸ್ಕರ. ಜೊತೆಗೆ ಒಳ್ಳೆ ಅಡುಗೆ ಮಾಡ್ತೀಯಂತೆ, ವೆಜ್ ರೆಸಿಪಿ ಇಷ್ಟ, ಅದು ನಾನ್ ವೆಜ್ ಇಷ್ಟ. ನಾನ್ ವೆಜ್ ಇನ್ನೂ ಸ್ವಲ್ಪ ದಿನ ಲೇಟ್ ಆಗುತ್ತೆ ಕೊಡೋದು. ಎಸ್, ಇದು ವೆಜ್ ರೆಸಿಪಿ ಪುಸ್ತಕ ಶ್ರೀನಿಧಿ ಪಬ್ಲಿಕೇಶನ್ ಅವರು ನಿಮ್ಗೋಸ್ಕರ ಕೊಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮುರಳಿ ಅವರೇ, ನಮಗೂ ಅಡುಗೆ ಮಾಡಕ್ ಬರುತ್ತೆ, ಸಿವಿಲ್ ಇಂಜಿನಿಯರ್ ಆದ್ರೇನಂತೆ ಅಡುಗೆ ಮಾಡಬಾರ್ದಾ ಅಂತ ಕೇಳ್ತಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ನೇತ್ರ. ನೇತ್ರ, ಏನ್ ಮಾಡ್ಕೊಂಡಿದ್ದೀರಿ? ನಾನು ಇವಾಗ ಹೌಸ್ ವೈಫ್. ಮೊದಲು ಸಿವಿಲ್ ಇಂಜಿನಿಯರ್. ಓದಿ ಸಿವಿಲ್ ಇಂಜಿನಿಯರ್. ಕೆಲಸ ಎಲ್ಲ ಮಾಡಿದ್ರಾ? ಮಾಡಿದೀವಿ. ಆಮೇಲೆ ನಿಲ್ಲಿಸ್ಬಿಟ್ರಾ? ಓಕೆ. ಎಷ್ಟು ಜನ ಮಕ್ಕಳು? 2. ಏನ್ ಮಾಡ್ತಾರೆ? 4 years ಒಬ್ಳು, ಇನ್ನೊಬ್ಳು 2 years. ಏನ್ ಮಾಡ್ತಾ ಇದೀರ ಅಡುಗೆ ಇವತ್ತು ನೀವು? ನಾನು ಪೀಠ ಅಂತ, ಬೆಂಗಾಲಿ ಸ್ವೀಟ್ ಡಿಶ್. ಏನು ಪೀಠ? ಪೀಠ. ಪೀಠ. ಪೇಟ ಕೇಳಿದೀವಿ, ಇದ್ಯಾವ್ದು ಪೀಠ? ಪೀಠ. ಅಯ್ಯಯ್ಯೋ, ಹೆಂಗ್ ಮಾಡ್ತೀರಾ ಹೇಳಿ? ಏನೇನ್ ತಂದಿದ್ದೀರ ಅದಕ್ಕೆ? ಪೀಠ ಬೇಕಾಗುವ ಸಾಮಗ್ರಿಗಳು: ಹೆಸರು ಬೇಳೆ, ಮೈದಾ ಹಿಟ್ಟು, ಬೆಲ್ಲ, ತೆಂಗಿನಕಾಯಿ ತುರಿ, ಎಣ್ಣೆ. ಓಕೆ ಮೇಡಮ್, ಶುರು ಮಾಡೋಣ. ಏನ್ ಕೊಡ್ಲಿ ನಿಮ್ಗೆ ನೇತ್ರ ಅವ್ರೆ? ನನಗೆ ಒಂದು ಕುಕ್ಕರ್ ಕೊಟ್ಟರು ಸಾಕು, ಇದು ಫ್ರೈ ಮಾಡ್ಕೊಳಕ್ಕೆ. ಕುಕ್ಕರ್ ಫ್ರೈ ಮಾಡ್ತೀರಾ? ಸ್ವಲ್ಪ ಫ್ರೈ ಮಾಡಿ ವಿಸಿಲ್ ಮಾಡ್ತೀನಿ. ಫ್ರೈ ಮಾಡಿ ವಿಸಿಲ್ ಮಾಡ್ತೀರಾ? ಓ, ಪೀಠನೇ ಇದು ಕೊಟ್ಟೆ. ಎಸ್. ಎಲ್ಲಿ ಸಿಕ್ಕರು ನೀವು ಯಜಮಾನ್ರು? ನಾನು ಸಿವಿಲ್ ಇಂಜಿನಿಯರ್ ಚೇಂಜ್ ಮಾಡೋಣ ಅನ್ಕೊಂಡೆ. ಸೊ ಹಿ ವಾಸ್ ವರ್ಕಿಂಗ್ ಆಸ್ ಸಾಫ್ಟ್ವೇರ್ ಇಂಜಿನಿಯರ್. ಸೊ ಚೇಂಜ್ ಮಾಡಿದಾಗ ಅವರಲ್ಲಿ ಸಿಕ್ಕಿದ್ರು. ಸಿಕ್ಬಿಟ್ರಲ್ಲೇ? ಏನ್ ಹೆಸರು ಅವ್ರದ್ದು? ಅಪೂರ್ವ. ನಿಮ್ಮ ಯಜಮಾನ್ ಹೆಸರು? ಅಪೂರ್ಬೋ ಅಂತಾರೆ ಬೆಂಗಾಲಿ. ಅದೇ ಬೋ ಗ್ಯೂ ಬರ್ಬೇಕಲ್ಲ, ಅದೇ ನೋಡ್ತಾ ಇದೀನಿ. ಏನು ಅಪೂರ್ಬೋ. ಅಪೂರ್ಬೋ. ಓಕೆ 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 ಓಕೆ. ಮನೆಯಲ್ಲ ಒಪ್ಪುದ್ರಾ? ಹಾ. ಈಗ ಚೆನ್ನಾಗಿದೆ, ಪರವಾಗಿಲ್ಲ. ಓಕೆ ಡನ್ ಅಂದ್ರ? ಏನ ಹುಡುಗಿನೂ ಚೆನ್ನಾಗಿದ್ದಾಳೆ, ಅದಕ್ಕೇನೆ. ಹಾಕಿ ನೀವು ಹಾಕಿ. ಕನ್ನಡ ಬರ್ತಾ ಯಜಮಾನ್ರಿಗೆ? ಹೇಳ್ಕೊಡಿದ್ರ ಕನ್ನಡನ? ಅವ್ರಿಗೆ ಮುಂಚೆನೆ ಬರ್ತಾ ಇತ್ತು, ಅದಕ್ಕೆ ನೀವು ಮಾತಾಡಿದಲ್ವಾ? ಅವ್ರು ಎಷ್ಟು ವರ್ಷ ಆಗಿತ್ತು ಬೆಂಗಳೂರಿಗೆ ಬಂದು? ಅವ್ರು ಬೆಂಗಳೂರು ಬಂದು 12 to 15 years ಆಗಿತ್ತು. ಫಿಶು ಮಟನ್ ಎಲ್ಲ ಮಾಡ್ತೀರಾ? ಫಿಶು ಚಿಕನ್? ಇಲ್ಲ, ನಾನು ಮಾಡಲ್ಲ, ನಾನು ಪ್ಯೂರ್ ವೆಜ್. ಸ್ವಲ್ಪ ಬ್ರೌನಿಶ್ ಬರಬೇಕು. ಓಕೆ, ಮತ್ತೆ ಜಾಸ್ತಿ ಮಾಡಿ. ಸಿಗೋಗ್ಬಿಟ್ರೆ ಏನು ಸಿಗಲ್ಲ ಮಾಡ್ರಿ. ಕಲ್ಕಟ್ಟ ಕಡೆಗೆ ಹೋಗಿದ್ರಾ? ಹಾ, ಹೋಗಿದ್ದೀನಿ. ದುರ್ಗಾ ಪೂಜೆಗೆ ಹೋಗ್ತಾ ಇರ್ತೀವಿ. ಹೌದೇನು? ಬಂಗಾಳಿ ಬರುತ್ತಾ ನಿಮ್ಗೆ? ಹಾ, ಬರುತ್ತೆ. ಹೌದಾ? ಅವ್ರು ಬೈದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ? ಓಕೆ. ಸ್ವಲ್ಪ ವಾಶ್ ಮಾಡ್ಕೊಂಬಿಟ್ಟು ನೀರು ಹಾಕೋಣ ಅಂತ. ಮಾಡ್ಕೊಳ್ಳಿ. ಏನ್ ಬೇಕು? ವಾಶ್ ಮಾಡ್ಬೇಕು ಸ್ವಲ್ಪ. ಸ್ವಲ್ಪನೇ ನೀರ್ ಹಾಕ್ಬೇಕು, ಜಾಸ್ತಿ ಹಾಕಿದ್ರೆ ಇದು ಕೂಗಿಸ್ಕೊಳ್ತೀರಾ ನೀವು? ಹಾ, ಮುಚ್ಚೋಣವಾ? ಹಾ, ಮುಚ್ಚಿ.
ಒಂದು 2 ವಿಸಿಲ್. ಇದು ಮುಗಿಯೋ ತನಕ ಬೇರೆ ಕೆಲಸ ಇಲ್ವಾ? ಇಲ್ಲ, ಹೂರ್ಣ ಮಾಡ್ಕೊಬೇಕು. ಮಾಡ್ಕೊಳ್ಳಿ. ಹೂರ್ಣಕ್ಕೆ ಏನು ಬೇಕು? ಒಂದು ಕಡಾಯಿ ತಗೊಂತೀನಿ. ತಾಳಿ ಒಂದು ನಿಮಿಷ ಇಟ್ಕೊಳ್ಳಿ ನೀವು ಅಲ್ಲಿ. ಇದರಲ್ಲಿ ಕಾಯಿ ತುರಿ ಹಾಕೊಬೇಕು. ಹಾಕೊಳ್ಳಿ. ಕಾಯಿ ತುರಿನೋ ಕೊಬ್ಬರಿನೋ ಅದು? ಕಾಯಿ ತುರಿ. ಓಕೆ. ಆಮೇಲೆ ಸ್ವಲ್ಪ ಬೆಲ್ಲ. ಓಕೆ. ಕಾಯಿ ತುರಿ ಬೆಲ್ಲ. ಇದು ಹೂರ್ಣ ಆಗಬೇಕು, ಫುಲ್ ಮಿಕ್ಸ್ ಆಗಿಬಿಟ್ಟು. ಒಂದು ಏನಾಗುತ್ತೆ? ಫುಲ್ ಸ್ಮ್ಯಾಶ್ ಹೂರ್ಣ ಮಾಡ್ಕೊಬೇಕು. ಮಾಡಿ ಅದೇನು ಮಾಡ್ತೀರಾ ಮಾಡಿ. ನೀರು ಹಾಕ್ತೀರಾ? ಒಂದು ಸ್ವಲ್ಪ. ಏನು ಅಡುಗೆ ಕಲ್ತಿದ್ದೀರಾ ಬೆಂಗಾಳಿದು? ಬೆಂಗಾಳಿದೆಲ್ಲ ವೆಜಿಟೇರಿಯನ್ ಡಿಶ್ ಬರುತ್ತೆ. ಎಲ್ಲ ಬರುತ್ತಾ? ಯಜಮಾನ್ರಿಗೆ ಇಷ್ಟನಾ? ಹಾಂ, ಇಷ್ಟ ಆಗುತ್ತೆ. ಅಕ್ಕಿ ರೊಟ್ಟಿ ಚಟ್ನಿ ಎಲ್ಲ ಇಷ್ಟ ಆಗಲ್ವಾ? ಅದು ಇಷ್ಟ ಆಗುತ್ತೆ. ಎರಡಾಯ್ತು. ಆಫ್ ಮಾಡಿ ಸಾಕಾ? ಕಾಯಿ ಮತ್ತೆ ಬೆಲ್ಲದ ಹೂರ್ಣ ರೆಡಿಯಾಗಿದೆ. ಇಲ್ಲಿ ಹೆಸರು ಬೇಳೆ ಕುಕ್ಕರಲ್ಲಿ ಕೂಗಿಸ್ಕೊಂಡಾಗಿದೆ, ತಣ್ಣಗೂ ಆಗಿದೆ ಕೂಡ. ಏನು ಮಾಡ್ತೀರಾ ಇವಾಗ ನೆಕ್ಸ್ಟ್ ಏನು? ಅದನ್ನ ಸ್ಮ್ಯಾಶ್ ಮಾಡ್ಕೊಬೇಕು. ಯಾರ ಜೊತೆಗೆ ಸ್ಮ್ಯಾಶ್ ಮಾಡ್ತೀರಾ? ಸ್ವಲ್ಪ ಮೈದಾ ಹಾಕ್ಬಿಟ್ಟು ಒಂದು ಬಾಣಲೆ ತಗೋತೀವಿ. 2 ವಿಷಲ್ ಕೂಗಿರೋಂಥ ಹೆಸರು ಬೇಳೆ. ಇದು 2 ಸ್ಪೂನ್ ಮೈದಾ. ಹಾಂ 2 to 3 ಸ್ಪೂನ್ ಹಾಕಿ ಹಾಕಿ. ಇದು ಬೈಂಡಿಂಗ್ಗೆ. ಓಕೆ. ಓ ಎಸ್. ಸ್ಮ್ಯಾಶರ್ ಬೇಕಾ? ಬೇಡ, ಹಂಗೆ ಮಾಡಿ. ಹಂಗೆ ಮಾಡ್ತೀರಾ? ಸ್ಮ್ಯಾಶರ್ ಬೇಕಂದ್ರೆ ಕೊಡ್ತೀನಿ, ಅಲ್ಲೇ ಇದೆ. ಇಲ್ಲ, ಆಗೋಯ್ತು. ಇದ್ರೊಳಗೆ ಮಾಡಿಬಿಡಿ, ಅದೇನು ನಿಮಿಷಕ್ಕೆ ಆಗ್ಬಿಡುತ್ತದೆ. ಸ್ವಲ್ಪ ಎಣ್ಣೆ ಇಟ್ಕೊಬೇಕು. ಇದೇ ಏನಲ್ಲಿ ಹೆಂಗ್ ಮಾಡ್ತೀರಾ ಹೇಳಿ? ಇದು ರೌಂಡ್ ಮಾಡ್ತೀರಾ, ಚಪ್ಪಟೆಗೆ ಮಾಡ್ತೀರಾ, ಗುಂಡಿಗೆ ಮಾಡ್ತೀರಾ, ಸ್ಕ್ವೇರ್, ಸ್ವಲ್ಪ ಲಾಂಗ್ ಉದ್ದುದಕ್ಕೆ ಮಾಡ್ತೀರಾ? ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮೈದಾ ಹಾಕಿ ಗಟ್ಟಿಯಾಗಿ ಹೂರ್ಣವನ್ನ ಕಲ್ಸ್ಕೋಬೇಕಲ್ವಾ? ಹಾಂ. ಓಕೆ. ಏನ್ ಕೊಡ್ಲಿ ಇವಾಗ? ಒಂದು ಸ್ವಲ್ಪ ಕೈಗೆ ಎಣ್ಣೆ ಬೇಕಿತ್ತು. ಎಣ್ಣೆ ಕೊಡ್ತೀನಿ, ಅದು ಯಾಕೆ ವರಿ ಮಾಡ್ತೀವಿ? ತಗೊಳ್ಳಿ, ಇಟ್ಕೊಳ್ಳಿ ಆ ಕಡೆ ಇದನ್ನ. ಹೆಸರು ಬೇಳೆಯನ್ನ ಓಹೋ, ಇದು ಸ್ವಲ್ಪ ಗಟ್ಟಿ ಇದ್ದಷ್ಟು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತಾ? ಗಟ್ಟಿ ಮಾಡ್ಕೊಳ್ಳಿ. ಮೈದಾ ಹಾಕೊಳ್ತಾರೆ, ಗಟ್ಟಿ ಆಗ್ತಾ ಇರುತ್ತೆ. ಅಂದ್ರೆ ಚೆನ್ನಾಗಿ ಮೈದಾ ಹಾಕಿ ಗಟ್ಟಿ ಕಲ್ಸ್ಕೋಬೇಕು ಅಂತೀರಾ ನೀವು? ಹಾಂ. ಓಹೋ ಹೋ ಹೋ. ಇಲ್ಲಾಂದ್ರೆ ಅದು ಬಿಟ್ಕೊಂಡ್ಬಿಡುತ್ತೆ. ಕಡುಬು ತರನಾ? ಕರ್ಜಿಕಾಯಿ ತರನಾ? ಹಾಂ. ಇದೇನ್ರಿ ಇಷ್ಟೊಂದು ಗಟ್ಟಿ ಆಗ್ಬಿಟ್ಟಿದೆ? ಇಲ್ಲ, ಪರವಾಗಿಲ್ಲ. ಪರವಾಗಿಲ್ವಾ? ಓಕೆ. ಓಹೋ, ಹೆಸರು ಬೇಳೆಯ ಕೋಟಿಂಗು. ಹಾಂ. ಎಷ್ಟು ತಿನ್ಬೋದು ಒಬ್ರು? ಒಂದೇ ಅಲ್ಲ, 2 to 3 ತಿನ್ಬೋದು. ಅಯ್ಯೋ, ಚೆನ್ನಾಗಿರುತ್ತಾ? ಹಾಂ. ನಿಮ್ಗೆ ಇಷ್ಟ ಆಯ್ತಾ? ಹಾಂ. ನಿಮ್ಗೆ ಇಷ್ಟನಾ ಇಲ್ವಾ ಹೇಳಿ? ನನಗಿಷ್ಟ. ಇದು ಪೀಠ, ಬೆಂಗಾಲಿ ಡಿಶ್, ಬೆಂಗಾಳಿ ಪೀಠ. ಸ್ವೀಟ್ ಡಿಶ್, ಪೀಠ ತಗೊಳ್ಳಿ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನೇತ್ರ ಅವರು ಅದ್ಭುತವಾಗಿರುವಂತಹ ಪೀಠವನ್ನು ಮಾಡಿಕೊಟ್ಟಿದ್ದಾರೆ. ಇದು ಬೆಂಗಾಳಿಯ ಅದ್ಭುತವಾದಂತಹ ಒಂದು ಸಿಹಿ ಪದಾರ್ಥ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ಪೀಠ ಮಾಡುವ ವಿಧಾನ: ಕುಕ್ಕರ್ಗೆ ಹೆಸರು ಬೇಳೆ ಹಾಕಿ ಹುರಿದು ನೀರು ಹಾಕಿ 2 ವಿಷಲ್ ಕೂಗಿಸಿ. ಪ್ಯಾನ್ಗೆ ತೆಂಗಿನಕಾಯಿ ತುರಿ, ಬೆಲ್ಲ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಹೂರಣ ತಯಾರಿಸಿಕೊಳ್ಳಿ. ಬೆಂದ ಹೆಸರು ಬೇಳೆಯನ್ನು ಬೌಲ್ಗೆ ಹಾಕಿ ಜೊತೆಗೆ ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡಿ ಕಲಸಿ ಉಂಡೆ ಮಾಡಿ ತಟ್ಟಿ ಎಣ್ಣೆ ಸವರಿ ಮೇಲೆ ತಯಾರಿಸಿಕೊಂಡ ಹೂರಣ ಹಾಕಿ ಮುಚ್ಚಿ ಮಡಿಸಿ ಕಾದ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡಿ. ಈಗ ಪೀಠ ಸವಿಯಲು ಸಿದ್ಧ. ಓಕೆ. ಮಗಳ ಏನ್ ಮಗಳ ಹೆಸರು? ಸ್ವರ್ಣ. ಸ್ವರ್ಣ, ಚಿನ್ನ. ಓಕೆ. ಬಿಸಿ ಇದ್ದಾಗೆ ಚೆನ್ನಾಗಿರುತ್ತೆ. ಹೌದಾ? ಕ್ರಿಸ್ಪಿನೆಸ್ ಇರಲ್ಲ ತಗೊಂಡ್ರೆ. ಹೊಸ ರುಚಿ, ಟ್ರೈ ಮಾಡ್ಬೋದು. ಚೆನ್ನಾಗಿದೆ.
ಬಟ್ ಇದಕ್ಕೇನೋ ಸಿಹಿ ಬರಂಗ್ ಮಾಡ್ಬೇಕಲ್ಲ ಮೇಲ್ಗಡೆ. ಅದಕ್ಕೆ ಲವಂಗ ಪುಡಿ ಹಾಕ್ಬೋದು ಅನ್ನಲ್ಲ ಸ್ವಲ್ಪ. ಲವಂಗ ಪುಡಿ ಹಾಕಿದ್ರೆ ಸಿಹಿ ಬರ್ತೀನಿ. ಈ ಎಲ್ಲ ಫ್ಲೇವರ್ ಬರುತ್ತೆ ಸ್ವೀಟ್ದು. ಓಕೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಪೀಠ ನಮ್ಮ ಬಂಗಾಳಿ ಸ್ವೀಟ್ಸು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಂಡೂರ ಓಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು ಇವರ ಆಕರ್ಷಕ ಬಹುಮಾನ ಅಮ್ಮ. ಓಕೆ, ಬೇಲ್ಬಾರನ್ನ ಕೊಡ್ತಾ ಇದ್ದಾರೆ ಮಯಾಸ್ ಅವರು. ಬೇಲ್ಪುರಿನ ರಸ್ತೆ ಬದಿಲ್ ತಿಂದು ಆರೋಗ್ಯನ ಕೆಡಿಸ್ಕೊಬೇಡಿ, ನ್ಯಾನೋ ಟೆಕ್ನಾಲಜಿನ ತಯಾರು ಮಾಡಿದೀವಿ ಬೇಲ್ಬಾರು, ಇದನ್ನೇ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ಒಗ್ಗರಣೆ ಡಬ್ಬಿಯ ಪುಸ್ತಕವನ್ನು ಕೊಡ್ತಾ ಇದ್ದಾರೆ. ಯಜಮಾನ್ರು ವೆಜ್ಜಾ, ನೀವು ವೆಜ್ಜಾ? ನಾನ್ ವೆಜ್. ನಿಮಗೋಸ್ಕರ ವೆಜ್ ಕೊಡ್ತಾ ಇದ್ದೀನಿ, ತಗೊಳ್ಳಿ. ವೆಜ್ ಪುಸ್ತಕ, ಬೇಕಾದಷ್ಟಿದೆ ರೆಸಿಪಿಗಳು, ನೋಡ್ಕೊಂಡು ಮಾಡ್ಕೊಂಡು ತಿನ್ಕೊಳ್ಳಿ. ನನಗೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ನಮ್ಮ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಕಡೆಯದಾಗಿ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಲಲಿತಾ ರವಿಕುಮಾರ್. ಲಲಿತಾ ಅವ್ರು ಏನ್ ಮಾಡ್ಕೊಂಡಿದ್ದೀರಾ? ನಾನು ಗೃಹಿಣಿ ಸರ್. ರವಿಕುಮಾರ್ ಅವರು? ಅವರು ರಿಟೈರ್ಡ್ ಎಂಪ್ಲಾಯ್. ಹೌದೇನು? ಓಕೆ, ಏನ್ ಮಾಡ್ತಾ ಇದ್ದೀರಾ ಲಲಿತಾ ಅವರು? ನಾನು ಸ್ವೀಟ್ ಕಾರ್ನ್ ಮನ್ಪಸಂದ್ ಅಂತ ಹೇಳಿ. ಸ್ವೀಟ್ ಕಾರ್ನ್ ಮನ್ಪಸಂದ? ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ ಇದನ್ನ? ಅದು ನಮ್ಮ ಮಗಳ ಫ್ರೆಂಡ್ ಹೇಳ್ಕೊಟ್ಟಿದ್ದು. Okay. ಅವ್ರ ಕೀರ್ ಹೇಳ್ಕೊಟ್ಟಿದ್ರು, ಅದನ್ನ ನಾನು ಸ್ವಲ್ಪ ಚೇಂಜ್ ಮಾಡಿದ್ದೀರಾ? ಆಲ್ಟರ್ ಮಾಡಿದ್ದೀರಾ ಅದಕ್ಕೆ? ಮಾಡಿದ್ದೀನಿ. ಓಕೆ, ಎಲ್ಲಿದೆ ನಿಮ್ಮ ಮನೆ ಲಲಿತಾ ಅವರೇ? ವಿಜ್ಞಾನ ನಗರ ಅಂತ ಹೇಳಿ. ವಿಜ್ಞಾನ ನಗರದಿಂದ ಬಂದಿದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಮಾಡಕ್ಕೆ ಏನೇನು ತಂದಿದ್ದೀರಾ ಲಲಿತಾ ಅವರೇ? ಸ್ವೀಟ್ ಕಾರ್ನ್ ಮನ್ಪಸಂದ್ ಬೇಕಾಗುವ ಸಾಮಗ್ರಿಗಳು: ಸಿಹಿ ಜೋಳ, ಹಾಲು, ಸಕ್ಕರೆ, ಏಲಕ್ಕಿ ಪುಡಿ, ದ್ರಾಕ್ಷಿ, ಗೋಡಂಬಿ, ತುಪ್ಪ. ಶುರು ಮಾಡ್ಬೋದಾ? ಮಾಡ್ಬೋದು. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ ನಾನು? ನನ್ಗೆ ಒಂದು ಕಡಾಯಿ ಬೇಕಾ? ಹಾಲು ಇದು ಮಾಡ್ಲಿಕ್ಕೆ. ಹಾಕಿ. ಇದು ಕೆನೆ ಹಾಕ್ದಿರಾ ಕಡಿಮೆ ಇದು? ಆಗ್ಬೇಕು. ಹೌದು, ಅಷ್ಟ್ರಲ್ಲಿ ನೀವು ತಿರುಗಿಸ್ತೀರಿ. Okay. ನಾನು ಮಿಕ್ಸಿಗೆ ಮಾಡ್ಕೊಳ್ತೀನಿ. ಏನದು? ಬೇಬಿ ಕಾರ್ನ? ಸ್ವೀಟ್ ಕಾರ್ನ್ ಇದು, ಬೇಬಿ ಕಾರ್ನ್ ಅಲ್ಲ, ಸ್ವೀಟ್ ಕಾರ್ನ್. ಕೊಡಿ ಇಲ್ಲಿ ಒಂದು. ಇದು ನಾವು ತಿನ್ನಕ್ಕೆ ಮಾಡಿರುವಂಥದ್ದು ಇದು. ಸ್ವೀಟ್ ಕಾರ್ನ್. ಏನಿದು ಸ್ವೀಟ್ ಕಾರ್ನ್ ಮನ್ಪಸಂದ? ಹೌದು, ಯಜಮಾನ್ರಿಗೆ ಇಷ್ಟನಾ? ಎಲ್ಲರೂ ಮಾಡ್ತೀವಿ. ಓಕೆ ಮಾ, ಟೇಸ್ಟ್ ಮಾಡ್ತಾರೆ. ಅವ್ರು ನಿಮ್ಮ ಪಾರ್ಟಿ? ನಮ್ಮ ಪಾರ್ಟಿ ಅವರು. ನಮಸ್ಕಾರ ಸರ್. ಕುದ್ದು ಹಾಲು ಕಡಿಮೆ ಆಗ್ಬೇಕಾ ಇದು ಮನ್ಪಸಂದ್ಗೆ? ಹೌದು, ಇವಾಗ ಸಮಯ ಕಡಿಮೆ ಇರೋದ್ರಿಂದ 1 ಲೀಟ್ರ್ 1/4 ಲೀಟರ್ ಅಷ್ಟು ಮಾಡ್ಬೇಕಿತ್ತು. ಇದು ಕಡಿಮೆನೆ ಹಾಕಿ ಬೇಗನೆ ತೋರ್ಸೋಣ ನಿಮ್ಗೆ. ಆಯ್ತು. ಕೊನೆ ಎಷ್ಟು ನಿಮಿಷ ಆಗುತ್ತೆ ಇದು? ಇದು ಅದು ಸ್ವಲ್ಪ ಆಗ್ಬೇಕಲ್ಲ ಸ್ವಲ್ಪ. ಇದನ್ನ ಅಷ್ಟವಲ್ಲಿ ಇಟ್ಟು ಇದಕ್ಕೆ ಅದನ್ನು ಬೇಯಿಸೋಣ. ಇದು ಸ್ವಲ್ಪ ಬೇರೆ ತುಪ್ಪ ಹಾಕಿ ಉರಿಬೇಕಾ ಅದನ್ನ? ತಾಳಿ ತುಪ್ಪ ಹಾಕೊಳ್ತಾರೀವಾ? ತುಪ್ಪ ಹಾಕ್ತಾ ಇದ್ದೀನಿ. ಓಕೆ, ತುಪ್ಪಕ್ಕೆ ಏನಾಗ್ತೀರಾ ಇವಾಗ ನೀವು? ಅದು ರುಬ್ಕೊಂಡಿರೋದು ಹಾಕ್ತಾ ಇದ್ದೀರಾ? ಮನ್ ಪಸಂದೇ ಬಿಡಿ. ಇವತ್ತು ಇದು ಅಮೇರಿಕನ್ ಸ್ವೀಟ್ ಕಾರ್ನ್. ಇದನ್ನ ತಂದು ತೊಳೆದು ಚೆನ್ನಾಗಿ ಅದನ್ನ ರುಬ್ಕೊಂಡ್ಬಿಟ್ಟಿದ್ದಾರೆ. ರುಬ್ಕೊಂಡಿರೋದನ್ನ ತುಪ್ಪದಲ್ಲಿ ಹಾಕಿ ಫ್ರೈ ಮಾಡ್ತಾ ಇರೋದು. ಇಷ್ಟೊಂದು ತುಪ್ಪ ಬೇಕಾ? ಬೇಕು ಸರ್. ಓಕೆ ಮೇಡಮ್, ಅದಕ್ಕೆ ಕೇಳಿದೆ, ನಮಗೆ ಗೊತ್ತಿಲ್ಲ. ನನಗೆ ಅಡುಗೆ ಅಂದ್ರೆ ಬಹಳನೇ ಇಷ್ಟನಾ? ಹಸಿ ವಾಸನೆ ಹೋಗೋ ತನಕ ತುಪ್ಪದಲ್ಲಿ ಫ್ರೈ ಆಗ್ಬೇಕಲ್ಲ? ಈ ಕಡೆ ಹಾಲು ಕುದೀತಾ ಇದೆ, ಇಲ್ಲಿ ಸ್ವೀಟ್ ಕಾರ್ನ ರುಬ್ಕೊಂಡಿದ್ದೀವಿ, ತುಪ್ಪದಲ್ಲಿ ಫ್ರೈ ಮಾಡ್ತಾ ಇದ್ದೀವಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ಲಲಿತಾ ಅವರು? ನಾನು ವೈಚಾರಿಕ ಲೇಖನಗಳನ್ನ ಬರಿತೀನಿ. ಎಲ್ಲಿ ಬರೀತೀರಾ? ವಿಜಯ ಕರ್ನಾಟಕದಲ್ಲಿ ಬರೀತೀರಾ? ಹೌದು ಸರ್. ಓಕೆ, ಏನೇನು ಲೇಖನ ಬರೀತೀರಾ ಹೇಳಿ ಸ್ವಲ್ಪ ಹಂಗೇನೆ? ಆತ್ಮಹತ್ಯೆ ಬಗ್ಗೆ, ಮತ್ತೆ ಬೆಸ್ಟ್ ಸ್ಪಾಟ್ ಅಂತ ಬರ್ತಿತ್ತು ಅವಾಗ ವಿಜಯ ಕರ್ನಾಟಕದಲ್ಲಿ. ಓಕೆ. ಅವಾಗ ಸಿ.ವಿ. ರಾಮನ್ ನಗರಲ್ಲಿ ಇದ್ವಿ ಕ್ವಾರ್ಟರ್ಸ್ ಅಲ್ಲಿ. ಆಯ್ತು. ಅವಾಗ ಅದನ್ನ ಬರ್ದಿದ್ದೆ. ಆಯ್ತು. ಮತ್ತೆ ಹಳ್ಳಿದು ಇದು ಗ್ರಾಮೀಣ ವಾತಾವರಣದ್ದು, ಸಿರಿಧಾನ್ಯ, ಮತ್ತೆ ಲೇಖಕಿನ ನೀವು? ಲೇಖಕಿ ಇಲ್ಲ, ಯುವ ಕವಿನಾ? ಕವನಗಳು ಬರೀತೀನಿ. ಮತ್ತೆ ಒಂದು ಬಿಡಬಾರ್ದ ನಮ್ಮ ಮೇಲೆ ಒಂದು ನೀವು ಕವನನ ನಮ್ಮ ಪ್ರೋಗ್ರಾಮ್ ಬಗ್ಗೆ ಎಲ್ಲ? ಇವಾಗ ಅದೇ ಹೇಳೋಣ ಅಂತ ಕೇಳಿ. ನೀವು ಹೇಳೋದೇ ಬೇಡ, ನಮ್ಗೆ ಗೊತ್ತಾಗ್ಬಿಡುತ್ತೆ. ವಿಶೇಷ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಹಳೇದ ಒಂದು ಹಾಡು ಬರ್ತಿತ್ತಲ್ಲ ಸರ್? ಹೌದು. ಬಿರಿಯಾನಿ ಚಾಪ್ಸು. ಹೇಳಿ ಪರವಾಗಿಲ್ಲ, ಬೇಜಾರು ಮಾಡ್ಕೊಬಿಡಿ, ಹೇಳಿ, ಯಜಮಾನರು ನೋಡ್ತಾ ಇದ್ದಾರೆ, ಹೇಳಿ. ಬಿರಿಯಾನಿ ಚಾಪ್ಸು, ಕೀಮಾ, ಕಬಾಬು, ತರಕಾರಿಗಳ ಸಾರು, ಪಲ್ಯ, ಮುರುಳಿಯ ಒಗ್ಗರಣೆಯ ಡಬ್ಬಿ, ಮುರುಳಿಯವರು ಸವಿಯುವ ಪರಿ, ನಮಗಂತೂ ಬಾಯಲ್ಲಿ ನೀರೂರಿ,
ನೋಡಿ ಸಖತ್ತಾಗಿ ಹಾಡು ಹೇಳ್ತೀರಾ. ಏನೋ ಇನ್ನ ಇದೆ, ಅದು ಬರ್ತಾನೆ ಇಲ್ಲ ಇಲ್ಲಿ ಗಾಬರಿಗೆ. ಅಯ್ಯೋ ನಿಮ್ಮನ್ನು ನಮಗೆ ಗಾಬರಿ ಆಗ್ಬಿಟ್ಟಿದೆ ಇವಾಗ. ಇನ್ನೇನು ಹೇಳ್ಬಿಡ್ತೀರೋ ಅಂತ. ಇಲ್ಲ ಅಷ್ಟೇನೆ. ಅಷ್ಟೇನಾ? ಸುತ್ತ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಬೂಂದಿ ತರ ಮಾಡ್ಬಿಡಿ ಸರ್. ಆಫ್ ಮಾಡ್ಬಿಡ್ಲಾ? ಮಾಡ್ಬಿಡಿ ಸರ್. ಏನು ಅಡುಗೆ ಚೆನ್ನಾಗಿ ಮಾಡ್ತೀರಾ ನೀವೀಗ? ಏನಿಷ್ಟ ಮಕ್ಳಿಗೆ ಹೇಳ್ತಾರಲ್ಲ, ಅಮ್ಮ ನೀವು ಒಂದೇ ಚೆನ್ನಾಗಿ ಬಿರಿಯಾನಿ ಮತ್ತೆ ಇದೆಲ್ಲ ಮಾಡ್ತೀನಿ. ಮಾಡ್ತೀರಾ? ಮತ್ತೆ ನಿಮ್ಮ ಮೊಳಕೆ ಸಾರು ನಾಟಿ ಕೋಳಿ ಸಾರು ಥರನೇ ಮಾಡ್ತೀನಿ. ನಾನು ಫಸ್ಟ್ 10 ವರ್ಷದವಳು ಇದ್ದಾಗಲೇ ಶುರು ಮಾಡಿದೆ ಅಡುಗೆ. ಓಹೋ. ಬಿಡ್ತಿರ್ಲಿಲ್ಲ ಮನೆಯಲ್ಲಿ ಅಂದ್ಬಿಟ್ಟು ಅವ್ರು ಹೊಲಕ್ಕೆ ಹೋದಾಗ ಮಾಡ್ಲೇಬೇಕಿತ್ತು ಮಾಡೋಣ ಅಂತ. ಬಿಡ್ತಿರ್ಲಿಲ್ಲ, ಜಾಸ್ತಿ ಜನ ಇದ್ರಲ್ಲ, ಅಕ್ಕಿಯರು ಅಕ್ಕಂದಿರಲ್ಲ. ಓಹೋ. ಆ ಕೊನೆಯವಳು ಅಂತ ಬಿಡ್ತಾ ಇರ್ಲಿಲ್ಲ, ಒಲೆ ಬೇರೆ ಅಂತ. ಅವರು ಎಲ್ಲ ಹೊರಗೋದಾಗ ನಾನು ಮೊದಲು ಮಾಡಿದ್ದು ಉಪ್ಪಿಟ್ಟು, ಅಕ್ಕಿ ಉಪ್ಪಿಟ್ಟು, ನಾಟಿ ಈರುಳ್ಳಿ ಎಲ್ಲ ಹಾಕಿ ಬೆಣ್ಣೆ, ಅದು ರುಚಿ ಹಾಗೆ ಆಗುತ್ತೆ. ನಾನು ಹೇಗ್ ಮಾಡಿದ್ರು ನಮ್ಮ ತಂದೆ ತಗೊಂಡೋಗಿ ಮುದುಕರು ವಯಸ್ಸಾದವ್ರಿಗೆ ತಗೊಂಡೋಗಿ ಕೊಟ್ಬಿಟ್ರು, ಹೋಗ್ಲಕ್ ಶುರು ಮಾಡ್ಬಿಟ್ರು. ಅವಾಗಿಂದ ನನ್ಗೆ ಚಾಲು ಓಡು ಅಂತ. ಅದಕ್ಕೆ ಯಾವಾಗ ಸಣ್ಣ ವಯಸ್ಸಲ್ಲೇ ಪ್ರೋತ್ಸಾಹ ಸಿಗ್ಬೇಕಂತೆ. ಈ ಒಂದು ಅಷ್ಟು ವಯಸ್ಸಾದ್ಮೇಲೆ ಯಾವ್ದೋ ಒಂದು ಅವಾರ್ಡ್ ಕೊಟ್ರೆ ಮಜಾ ಸಿಗಲ್ಲ. ಅದೇ ಕಲ್ಲಲ್ಲಿ ರವೆ ಮಾಡಿ ಅದನ್ನು ಮಾಡಿದೆ ನಾನು. ಅವಾಗ ನಮ್ಮ ತಂದೆ ಮಗ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಅಂತ ಎಲ್ಲ ಹೇಳಿ ಅಣ್ಣಂದಿರೆಲ್ಲ ಹೋಗ್ಲಕ್ ಶುರು ಮಾಡ್ಬಿಟ್ರು. ಅದರಿಂದ ಇಂಟ್ರೆಸ್ಟ್ ಬಂದ್ಬಿಡ್ತು. ತಿನ್ನೋರು ಇರ್ಬೇಕು. ಮತ್ತೆ ಕುಂದ ಅಂತ ಗೊತ್ತಿಲ್ಲ, ಪೇಡ ಅಂತ ಗೊತ್ತಿರ್ಲಿಲ್ಲ. ಕರು ಹಾಕತ್ತಲ್ಲ ಎಮ್ಮೆಗಳು ಹಸುಗಳೆಲ್ಲ, ಅವಾಗ ತಾಯಿ ಎಲ್ಲರಿಗೂ ಹಾಲು ಕೊಡೋರು, ಗಿಣ್ಣಾಲು ಎಲ್ಲಾರ ಮನೆಯವ್ರಿಗೆ. ಅದು ನನ್ಗೆ ಇಷ್ಟ ಆಗ್ತಿರ್ಲಿಲ್ಲ, ಅದು ಒಂಥರ ಕೆನೆ ಇದು ಅಂತ. ನಾನು ಅವನ್ಗೆ ಹೇಳ್ತಿದ್ದೆ, 1 ವಾರ ಆದ್ಮೇಲೆ ನನಗ್ ಕೊಡು ಅಂತ ಹೇಳ್ತಾ ಇದ್ದೆ. ಅದು 1 ವಾರ ಆದ್ಮೇಲೆ ಈ ತರ ಮಾಡಿ ಅದ್ ಮಾಡ್ದೆ. ಅದು ನಂಗೆ ಹೆಸರು ಗೊತ್ತಿರ್ಲಿಲ್ಲ. ಅದು ಅವಾಗ ರುಚಿ ಅಷ್ಟೇ ಗೊತ್ತು. ಅವಾಗ ಸಕ್ಕರೆ ಬೆಲ್ಲ ಜಾಸ್ತಿ. ಅವಾಗ ಅಕ್ಕನ ಮದ್ವೆಗೆ ಅಂತ ಅಣ್ಣ ಸಕ್ಕರೆ ತಂದಿಡ್ತಿದ್ರು, ಗಂಡು ಬರ್ತವೆ ಅಂತ ಹೇಳಿ ನಾನು ಬಳಸ್ಬಿಡ್ತಿದ್ದೆ. ಆತರ ಎಲ್ಲ ಖುಷಿ ಇದಾಯ್ತಿತ್ತು ನನ್ಗೆ. ಅವರು ಇದು ಮಾಡಿ ಈಗ ಹೆಸರುಗಳು ಯಾರಿದ್ದಾರೆ ರಾಮನಗರದಲ್ಲಿ ಇವಾಗ? ನನ್ನ ಅಣ್ಣ ಇದ್ದಾರೆ. ಅಣ್ಣ ಇದ್ದಾರೆ. ಹೋಗ್ತೀರಾ? ಹೋಗ್ತಿರ್ತೀವಿ ಜಾತ್ರೆಗಳಿಗೆ ಎಲ್ಲ ಕರೀತಾರಲ್ಲ. ಎಲ್ಲ ಅಣ್ಣಂದಿರು ಇಲ್ಲೇ ಇದ್ದಾರೆ. ಇಲ್ಲ, ನಾವು 6 ಜನ ಹೆಣ್ಮಕ್ಳು, 5 ಜನ ಇಲ್ಲೇ ಇದೀವಿ. ಅಣ್ಣಂದಿರು ಎಲ್ಲ. ಒಬ್ಬ ಅಣ್ಣ ಮಾತ್ರ ಊರಲ್ಲಿದ್ದಾನೆ. ಸಾಕನ್ಸುತ್ತೆ, ತುಂಬಾ ಕಡಿಮೆ ಆಗಿದೆ. ಇದು 4 ಮೇಲೆ ಗಟ್ಟಿ ಆಗ್ಬಿಡುತ್ತೆ. ಹಾಕೋಣ. ಸಕ್ಕರೆ ಹಾಕ್ತಾ ಇದ್ದೀನಿ. ಹಾಕ್ರಿ. ಸಾಕ ಇಷ್ಟೇನೆ? ಸಾಕು ಸರ್. ಅದು ಸ್ವೀಟ್ ಕಾರ್ನ್ ಮೊದಲೇ ಸ್ವೀಟ್ ಇರುತ್ತೆ. ಓಕೆ. ಇನ್ನೇನು ಹಾಕ್ಬೇಕು? ಹಾಕ್ಬಿಡಿ. ರೆಡಿ ಆಗೋಯ್ತಿದ್ದು. ಏಲಕ್ಕಿ ಪುಡಿನಾ? ಹೌದು ಸರ್. ಮತ್ತೆ ಇನ್ನೇನಿಲ್ಲ ಸರ್, ಅದು ಆಫ್ ಮಾಡಿ ಇದು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹುರ್ಕೋಬೇಕಾ? ಆಫ್ ಮಾಡೋಣ? ಹೌದು ಸರ್. ಓಕೆ. ತುಪ್ಪದಲ್ಲಿ ಹುರ್ಕೋಬೇಕು. ಹೌದು. ಬರೀ ದ್ರಾಕ್ಷಿ ಗೋಡಂಬಿ. ಇದು ಹೆಂಗಿದೆ? ರಿಟೈರ್ಮೆಂಟ್ ಆದ್ಮೇಲೆ ಚೆನ್ನಾಗಿದ್ಯಾ? ಮೊದಲು ಚೆನ್ನಾಗಿತ್ತಾ? ಎರಡು ಒಂದೇನಾ? ಚೇಂಜಸ್ ಇಲ್ಲ. ಹೌದಾ? ವೆರಿ ಗುಡ್. ಇನ್ನೊಂದು ವರ್ಷ ಕೆಲಸ ಮಾಡ್ಬೇಕಿತ್ತು ಅನ್ಸುತ್ತಾ? ಸಾಕು ಅನ್ಸುತ್ತಾ? ಅವ್ರಿಗೆ ಸಾಕು ಅನ್ಸುತ್ತೆ. ನಿಮ್ಗೆ ಬೇಕು ಅನ್ಸುತ್ತೆ? ನನಗೆ ಬೇಕು ಅನ್ಸೋದಂದ್ರೆ ಐಡ್ಲಾಗಿ ಇರೋದಕ್ಕಿಂತ ಕೆಲಸ ಮಾಡ್ತಾರೆ ಒಳ್ಳೇದು. 35 ವರ್ಷ ಕೆಲಸ ಮಾಡಿರ್ತಾರೆ, ಪ್ರಾಣ ಹೋಗಿರ್ತದೆ ಅವ್ರಿಗೆ. ರಿಟೈರ್ಡ್ ಅಂತಾರೆ, ಮಲ್ಲಿ ಬಿಡಲ್ಲ. ಅರ್ಸ್ಬಿಡಿ. ಅರ್ಸ್ಪಣ. 35 ವರ್ಷ ಕೆಲಸ ಮಾಡಿದ್ರಿ. ಎಷ್ಟು ವರ್ಷ ಕೆಲಸ ಮಾಡಕ್ ಸಾಧ್ಯ ರೀ ಮನುಷ್ಯ? ಹಾಕ್ರಿ. ಎಲ್ಲರ ಮನೇಲೂ ಇದೆ ಪ್ರಾಬ್ಲಮ್. ಅಯ್ಯೋ ಹೋಯ್ತಂತೆ, ಆಕ್ಟಿವ್ ಆಗಿ ಇರಲ್ಲ, ನಿದ್ರೆ ಮಾಡಿ. 35 ವರ್ಷ ಆಕ್ಟಿವ್ ಅಲ್ಲಿ ಇದ್ರಲ್ಲ. ಮನೆಯಲ್ಲೂ ಹಂಗೆ ಇದ್ರೆ ಪರವಾಗಿಲ್ಲ ಸರ್. ಓಕೆ. ಇದು ರೆಡಿ ಆಗಿದೆ. ಹೌದು ಸರ್. ಸ್ವೀಟ್ ಕಾರ್ನ್ ಮನ್ಪಸಂದ್ ಅಂತ ಹೇಳಿ. ಓಕೆ. ಅದ್ಭುತವಾಗಿರುವಂತ ಮನ್ಪಸಂದನ ಸ್ವೀಟ್ ಕಾರ್ನ್ ಮನ್ಪಸಂದನ ಮಾಡಿಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತೀವಿ, ನೋಡ್ಕೊಳ್ಳಿ. ಸ್ವೀಟ್ ಕಾರ್ನ್ ಮನ್ಪಸಂದ್ ಮಾಡುವ ವಿಧಾನ: ಒಂದು ಬಾಣಲಿಗೆ ಹಾಲು ಹಾಕಿ ಕುದಿಯಲು ಬಿಡಿ. ಮಿಕ್ಸಿ ಜಾರ್ಗೆ ಸಿಹಿ ಜೋಳ ಹಾಕಿ ರುಬ್ಬಿಕೊಳ್ಳಿ. ಇದನ್ನು ತುಪ್ಪದ ಜೊತೆ ಪ್ಯಾನ್ಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕುದಿಯುತ್ತಿರುವ ಹಾಲಿಗೆ ಹಾಕಿ ಗಟ್ಟಿಯಾಗುವವರೆಗೂ ಕುದಿಸಿ. ಜೊತೆಗೆ ಸಕ್ಕರೆ, ಏಲಕ್ಕಿ ಪುಡಿ, ತುಪ್ಪದಲ್ಲಿ ಹುರಿದ ದ್ರಾಕ್ಷಿ ಗೋಡಂಬಿ ಹಾಕಿ ಮಿಕ್ಸ್ ಮಾಡಿದರೆ ಸ್ವೀಟ್ ಕಾರ್ನ್ ಮನ್ಪಸಂದ್ ಸವಿಯಲು ಸಿದ್ಧ. ಏನ್ ಮೊಮ್ಮಗಳ ಹೆಸರೇನು? ವರ್ಷಿಣಿ. ವರ್ಷಿಣಿ. ಓಕೆ. ಟೇಸ್ಟ್ ಮಾಡೋಣ? ಮಾಡಿ ಸರ್. ಓಕೆ. ಸ್ವಲ್ಪ ನಿಧಾನಕ್ಕೆ ಮಾಡಿ, ಯಾಕಂದ್ರೆ ಇದು ತಣ್ಣಗಾಗೋದು ಲೇಟ್ ಅಲ್ಲ? ಲೇಟು. ಅದರಿಂದ ನಾನು ಫ್ರಿಜ್ ಇಟ್ಕೊಂಡು ತಿನ್ನೋಣ ಅನ್ಕೊಂಡೆ. ತುಂಬಾನೇ ಸುಡುತ್ತೆ, ಅದಕ್ಕೆ. ಚೆನ್ನಾಗಿದೆ. ಇನ್ನೂ ಚೆನ್ನಾಗಿರುತ್ತೆ ಸರ್. ಅದು 1 ಲೀಟರ್ ಹಾಲಲ್ಲಿ ಅದು ತುಂಬಾನೇ ಇದು ಚೆನ್ನಾಗಿ ಬರುತ್ತೆ ಟೇಸ್ಟ್. ಕಾರ್ನ್ ಹಾಕಿದೀವಿ ಅಂತಾನೆ ಗೊತ್ತಾಗಲ್ಲ,
ಅದ್ಭುತವಾದಂಥ ತುಂಬ ಚೆನ್ನಾಗಿದೆ. ಐಟಮ್ ಕಡಿಮೆ, ರಿಚ್ ಫುಡ್ ಅಂತ ಅನ್ನೋರು ಸ್ವಲ್ಪ ಡಯಟ್ ಮಾಡೋರು ಸ್ವಲ್ಪ ಒಂದಿನ ತಿನ್ಬೋದು. ಒಂದಿನ ತಿನ್ರಿ ಮಾಡ್ಕೊಂಡು ಏನಾಗಲ್ಲ, ಡಯಟ್ ಗೇಟ್ ಆಮೇಲೆ ನೋಡ್ಕೋಣ. ಗುರುಜಿ ಬರ್ತಾರದೆಲ್ಲ ಇದ್ದಾರೆ. ಗುರುಜಿ ಹೆಂಗಿರು ಗುರುವಾರ ಬರಲ್ಲ, ಯಾಕೋರಿ ಮಾಡ್ತೀರಾ? ನೋಡ್ಕೋಣ ನಾಳೆ ಕತೆ. ನಾಳೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಂಡೂರ ಹೋಮ್ ಅಪ್ಲಯನ್ಸಸ್ ಸಂಪಂಗಿ ರಾಮನಗರ ಬೆಂಗಳೂರು ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾದಂಥ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ ಮೇಡಮ್. ಥ್ಯಾಂಕ್ ಯು ಸರ್. ಜೊತೆಗೆ ಬೇಲ್ಬಾರನ್ನ ಕೊಡ್ತಾ ಇದ್ದಾರೆ, ಮಯ್ಯಾಸ್ ಅವರು ಬೇಲ್ಬಾರನ್ನ ಕೊಡ್ತಾ ಇದ್ದಾರೆ ನಿಮಗೋಸ್ಕರ, ನಿಮ್ಮ ಯಜಮಾನರಿಗೆ, ನಿಮ್ಮ ಮಗಳಿಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಜೊತೆಗೆ ನಮ್ಮ ಒಗ್ಗರಣೆ ಡಬ್ಬಿ ಪುಸ್ತಕ ವೆಜ್ ಭಾಗ 1 ಸಿಂಪ್ಲಿ ವೆಜ್ ಶ್ರೀನಿಧಿ ಪಬ್ಲಿಕೇಶನ್ ಅವರು ಒಳ್ಳೆ ರೆಸಿಪಿಗಳನ್ನ ಮಾಡಿರುವಂಥ ಒಂದು ಒಗ್ಗರಣೆ ಡಬ್ಬಿ ಪುಸ್ತಕವನ್ನು ಕೊಡ್ತಾ ಇದ್ದಾರೆ. ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂಥ ಅಡುಗೆಗಳನ್ನ ಮಾಡಿ ತೋರಿಸಿದ್ದಾರೆ. ಇದನ್ನು ಖಾಲಿ ಮಾಡೋದು ಆಮೇಲೆ ಇದ್ದೇ ಇರುತ್ತೆ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಒಂದು ಖಂಡಿತವಾಗ್ಲೂ ಅವಕಾಶ ನಾವು ಕೊಡ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮುರಳಿಯವರೇ, ಬುಕ್ ಎಲ್ಲಿ ಸಿಗುತ್ತೆ ನಮ್ಗೆ ಗೊತ್ತಾಗ್ತಾನೆ ಇಲ್ಲ, ಎಲ್ಲ ಕಡೆ ಕೇಳ್ತೀವಿ, ಬುಕ್ ಸಿಗ್ತಾ ಇಲ್ಲ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಎಲ್ಲ ಪ್ರಸಿದ್ಧವಾದಂಥ ಪುಸ್ತಕದ ಅಂಗಡಿಗಳಲ್ಲಿ ನಮ್ಮ ವೆಜ್ ರೆಸಿಪಿ ಪುಸ್ತಕ ಸಿಗುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬ ಜನ ಕೇಳ್ತಾ ಇದ್ದಾರೆ, ತುಂಬ ಜನ ಇಷ್ಟಪಟ್ಟು ತಗೊಳ್ತಾ ಇದ್ದಾರೆ. ಆ ಪುಸ್ತಕ ನೋಡ್ತಾ ಇದ್ರೆ ನಿಮಗೆ ನಮ್ಮ ಒಗ್ಗರಣೆ ಡಬ್ಬಿ ಎಪಿಸೋಡ್ ನೋಡ್ದಂಗೆ ಆಗುತ್ತೆ. ತಗೊಳ್ಳಿ, ಕೊಂಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ